ತಾನೇ ರಾಗಿ ಉತ್ಸವದ ನಮಗೆ ಖಂಡಿತವಾಗಿ ಈ ಒಂದು ನಮ್ಮ ಮರ್ಯಾದಾ ರಾಮನಿಗೆ ಹೆಸರು ಅಂದ್ರೆ ಜನರು ಅದರಲ್ಲೂ ಕೂಡ ಮನುಷ್ಯರು ಯಾವ ರೀತಿಯಿಂದ ಬಾಳಬೇಕು ಎಂಬುದನ್ನು ಬಹಳ ಉತ್ತಮ ರೀತಿಯಲ್ಲಿ ಲೋಕ ಶಿಕ್ಷಣ ನೀಡಿದವರು ರಾಮದೇವರು. ಆದ ಕಾರಣ ಆ ಒಂದು ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ವ್ಯಕ್ತಿಗಳ ಪರಿಚಯ ನಮ್ಮದೇ ದೇಶ ನಾವೆಲ್ಲ ಚಿಕ್ಕ ಉಪಪಠ್ಯವಾಗಿ ಯಾವುದು ನಿಮ್ಮ ಪುರಾಣ ಗ್ರಂಥಗಳು ಅದರಲ್ಲೂ ಕೂಡ ಹಿಂದಿನ ಹುಡುಗರು ಅಂತ ಹೇಳಿ ಕೆಲವೊಂದು ಪುಸ್ತಕ ಅಭಿಮನ್ಯುವಿನ ಕತೆ ಇದೆಲ್ಲ ಆ ಯಾವುದು ನಮ್ಮ ಉಪಪಠ್ಯ ಪುಸ್ತಕಗಳಲ್ಲಿ ಆ ಹಿಂದಿನ ಹುಡುಗರು ಎಂಬ ಪುಸ್ತಕದಲ್ಲಿ ನಮ್ಮ ಮಕ್ಕಳಿಗೆ ಆ ಒಂದು ಪುರಾಣದ ಒಂದು ನಮ್ಮ ದೇಶದ ಪುರಾಣ ಪುರುಷರ ಒಂದು ಪರಿಚಯ ನೀಡ್ತಾ ಇದ್ರು. ಈಗಿನ ಮಕ್ಕಳಿಗೆ ಆ ಆದರ್ಶ ಎಲ್ಲ ಹೋಗಿಬಿಟ್ಟಿದೆ. ನಮ್ಮ ದೇಶದ ಆದರ್ಶಗಳೆಲ್ಲ ಹೋಗಿ ಬೇರೆ ದೇಶದ ಆದರ್ಶ ನಮ್ಮ ದೇಶದಲ್ಲೇ ಆ ಆದರ್ಶಗಳಿರುವಾಗ ನಮ್ಮ ದೇವರು ನಮ್ಮ ಪುರಾಣ ಪುರುಷರ ಒಂದು ಆದರ್ಶವನ್ನು ಮಕ್ಕಳಿಗೆ ತಿಳಿಸಿಕೊಡ್ಬೇಕಾದ ನಮ್ಮ ಕರ್ತವ್ಯ. ಅದನ್ನು ಕೂಡ ನಾವು ಎಲ್ಲ ಅವಿಭಕ್ತ ಕೂಡ ಹಿರಿಯರೆಲ್ಲ ಇದ್ದು ಮಕ್ಕಳಿಗೆಲ್ಲ ಭೀಮನ ಕತೆ ಎಲ್ಲ ಹೇಳ್ತಾ ಇದ್ರು. ಈಗ ಎಲ್ಲಿದೆ ಎಲ್ಲ ಹೇಳ್ತೀವಿ ಮತ್ತೆ ಮಕ್ಕಳು ಇಷ್ಟು ಮಕ್ಕಳಿಗೆ ಯಾವುದು ಅವಕಾಶವೇ ಇಲ್ಲ ಅಂತಾಗಿದೆ. ಅಂತಹ ಒಂದು ಸಂದರ್ಭ ಮುಡಿಸೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಅನುಕೂಲವಾಗಿ ಶ್ರೀಗಳವರು ಈ ಒಂದು ರಾಮನವಮಿ ಮಹೋತ್ಸವವನ್ನು ಬಹಳ ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ಮನೆಯವರನ್ನು ಕರ್ಕೊಂಡು ಬಂದು ಇಂತಹ ಒಂದು ಉತ್ಸವದಲ್ಲಿ ಭಾಗವಹಿಗಳಾಗಿ ರಾಮನ ವಿಶೇಷ ಶ್ರೇಯಸ್ಸಿಗೆ ಪಾತ್ರರಾಗೋಣ. ಮತ್ತೆ ಆ ಒಂದು ನಮ್ಮ ಮಕ್ಕಳಿಗೂ ಕೂಡ ಯೋಗ್ಯ ಶಿಕ್ಷಣವನ್ನು ನೀಡೋಣ. ನೀವೆಲ್ಲರೂ ಕೂಡ ಆ ಸಮಾಜದಂಥದ್ದು ಈ ಒಂದು ಸಮಾಜಕ್ಕೆ ಬೇಕಾದಂತಹ ಸಹಾಯವನ್ನು ನೀಡಿ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಹಾರೈಸಿ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಗುಣಗ ಚಿಂತನೆಯನ್ನ ಅವನ ಚರಿತ್ರೆಯನ್ನ ಅವಲೋಕನ ಮಾಡಿ ಅದನ್ನು ನಮ್ಮ ಮಕ್ಕಳಿಗೆ ತಿಳಿ ಹೇಳಿದಾಗ ಅವರು ಕೂಡ ಒಳ್ಳೆಯ ರೀತಿಯಿಂದ ಜೀವನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬತಕ್ಕಂಥ ಮಾತನ್ನ ಶ್ರೀಪಾದಂಗಳವರು ಅನುಗ್ರಹ ಸಂದೇಶದಲ್ಲಿ ಹೇಳ್ತಾ ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅಂತಹ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಇನ್ನು ಮುಂದೆ ಪರ್ಯಾಯ ಪೀಠಾಧೀಶರಾದ ಪರಮಪೂಜ್ಯ ಶ್ರೀ ವಿಶ್ವವಲ್ಲಭ ಶ್ರೀಪಾದಂಗಳವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳ್ತೇನೆ.
ತಪೋ ವಿದ್ಯಾ ವಿರಕ್ತಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಶ್ರೀ ನಾನಾ ರೂಪಗಳನ್ನು ತಾಳಿದ್ರೂ ಕೂಡ ವಿಶೇಷವಾಗಿ ನಾವು ಕಲಿಯುಗದಲ್ಲಿ ಕೃಷ್ಣನ ಆರಾಧನೆಯನ್ನು ಹಾಗೂ ರಾಮದೇವರ ಆರಾಧನೆಯನ್ನು ಮಾಡಬೇಕೆಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇವೆ. ಭಗವಂತ ರಾಮದೇವರಾಗಿ ಅವತಾರ ಮಾಡಿ ನಾವು ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ಪಿತೃವಾಕ್ಯ ಪರಿಪಾಲಕನಾಗಿ ಏಕಪತ್ನಿ ವ್ರತಸ್ಥನಾಗಿ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಬಾಳಬೇಕು ಎಂಬುದಾಗಿ ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಒಂದು ರಾಮದೇವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವುದರ ಮೂಲಕ ರಾಮದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಂತೆಯೇ ರಾಮದೇವರ ಈ ಒಂದು ರಾಮನವಮಿ ಸಂದರ್ಭದಲ್ಲಿ ಹನುಮತ್ ಜಯಂತಿ ಕೂಡ ಬಂದಿದೆ. ಆದ್ದರಿಂದ ನಾವು ರಾಮನವಮಿ ಜೊತೆ ಹನುಮತ್ ಜಯಂತಿ ಒಟ್ಟಿಗೆ ನಾವು ಈ ಒಂದು ನವದಿನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಾಮದೇವರ ಪರಮಪ್ರಿಯ ಭಕ್ತ ಹನುಮಂತ ಮಧ್ವವಿಜಯದಲ್ಲಿ ಹೇಳ್ತಾರೆ, ರಾಮಾರ್ಚನೆಯೋ ನೈತ ಪ್ರಸೂರಂ ದ್ವಾಭ್ಯಾಂ ಕರಾಭ್ಯಂ ಅಭವತ್ ಪ್ರಯತ್ನಃ ಏಕೇನ ದೋಷ ನೈತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರಮಸ್ಯ ನಾಭೂತ್ ಎಂಬುದಾಗಿ ಮಧ್ವವಿಜಯಕಾರರು ಹೇಳ್ತಾರೆ. ಹನುಮಂತನಿಗೆ ಸಂಜೀವಿನಿ ಪರ್ವತವನ್ನು ತರಬೇಕಾದ ಯಾವ ರೀತಿಯ ಒಂದು ಪ್ರಯತ್ನವನ್ನು ಕೂಡ ಮಾಡಲಿಲ್ಲ, ಬಹಳ ಸುಲಭವಾಗಿ ತಂದಂತೆ. ಆದರೆ ರಾಮದೇವರ ಪೂಜೆಗೆ ತರುವ ಒಂದು ಪುಷ್ಪವನ್ನು ತರಬೇಕಾದ್ರೆ ಬಹಳ ಪ್ರಯಾಸ ಬಿಟ್ಟು ತಂದಂತೆ. ರಾಮದೇವರ ಮೇಲೆ ಒಂದು ವಿಶೇಷವಾದ ಭಕ್ತಿಯಿಂದ ಪೂಜೆಗೆ ಬೇಕಾದ ಒಂದು ಪುಷ್ಪ ಎಲ್ಲಿ ಅಶುದ್ಧವಾಗ್ತದೆ ಎಂಬ ಒಂದು ದೃಷ್ಟಿಯಿಂದ ಆ ರೀತಿಯಾಗಿ ಸಂಧಾನ ಎಂಬುದಾಗಿ ಹೇಳ್ತಾರೆ. ಅಂತಹ ಒಂದು ಪರಮಪ್ರಿಯ ಭಕ್ತ ಹನುಮಂತನ ಈ ಒಂದು ಜಯಂತಿ ಕೂಡ ಈ ಸಂದರ್ಭದಲ್ಲಿ ಬಂದಿದ್ದರಿಂದ ನಾವು ಈ ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂಬ ಒಂದು ದೃಷ್ಟಿಕೋನದಲ್ಲಿ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇವೆ. ಇಂತಹ
ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ಕೃಷ್ಣಾಪುರ ಶ್ರೀಗಳು ದೊಡ್ಡ ಅನುಗ್ರಹವನ್ನೇ ಮಾಡಿದ್ದಾರೆ. ಮುಂದೆ ನಡೆಯುವ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಆದರ್ಶ ಗುಣಗಳು, ಪಿತೃವಾಕ್ಯ ಪರಿಪಾಲನೆ ಮೊದಲಾದ ಕಲ್ಯಾಣ ಗುಣಗಳ ಚಿಂತನೆ ಹಾಗೂ ಹನುಮಂತನ ಭಕ್ತಿ ಎರಡನ್ನೂ ಕೂಡ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕ ಎಂಬುದಾಗಿ ಶ್ರೀಪಾದಂಗಳವರು ತಮ್ಮ ಸಂದೇಶದಲ್ಲಿ ನಮಗೆ ಆಶೀರ್ವಚನ ನೀಡುತ್ತಾ ಅನುಗ್ರಹಿಸಿದ್ದಾರೆ. ಅಂತಹ ಶ್ರೀಪಾದಂಗಳವರಿಗೆ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ವಿದ್ವಾನ್ ಮಧ್ವೇಶ ತಂತ್ರಿಗಳು ರಾಮಾಯಣ ಸಾರ ಪ್ರವಚನ ನೀಡಲಿಕ್ಕಿದ್ದಾರೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಬೇಕು. ಈಗ ಈ ಕಾರ್ಯಕ್ರಮದ ಕೊನೆಯ ಒಂದು ಘಟ್ಟ ಮುಟ್ಟಿದೆ. ಧನ್ಯವಾದಗಳನ್ನು ಶ್ರೀಮಠದ ಆಸ್ಥಾನರಾಗಿರುವ ಕೊನೆಯ ಘಟ್ಟವನ್ನು ನಾವು ತಲುಪಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಕೃಷ್ಣಾಪುರ ಶ್ರೀಪಾದರು ಚಿತ್ತೈಸಿ ಬಹಳ ಅನುಗ್ರಹ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಆನಂತರ ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ವಿಶ್ವಲಭತೀರ್ಥ ಶ್ರೀಪಾದಂಗಳವರಿಗೂ ಎಲ್ಲ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಈ ಒಂದು ಡಿಜಿಟಲ್ ಕಾರ್ಯಕ್ರಮಕ್ಕೆ ಏನು ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ ಅಂತಹ ಡಾಕ್ಟರ್ ಮುಕುಂದ್ ಅವರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರತಕ್ಕಂತಹ ಗುರುರಾಜಾಚಾರ್ಯ ಹಾಗೂ ಅನಿಲ್ ಯಾಗಲ್ ಮತ್ತೆಲ್ಲ ಇತರ ಸದಸ್ಯರಿಗೂ ಕೂಡ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ಅನೇಕ ವಿದ್ವಾಂಸರು ಎಲ್ಲ ಸಭಿಕರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಅಂತ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನು ಮುಂದೆ ಸಾಂಸ್ಕೃತಿಕ ಕಲಾ ಕಾರ್ಯದರ್ಶಿಗಳಾದ ವಿದ್ವಾನ್ ಮಧ್ವೇಶ ತಂತ್ರಿಗಳು ಶ್ರೀಮದ್ ರಾಮಾಯಣ ಸಾರದ ಬಗ್ಗೆ ಪ್ರವಚನವನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಕೃಷ್ಣಂ ವಂದೇ ಮಂಥಪಾಚತರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಜನಯನೋऽಸೌ ಶ್ರೀಪತಿರ್ಮಾನದೋನಃ ಭವತಿ ಯದನುಭಾವಾತ್ ಏಡಮುಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಾ ದೇವಿ ಮಂಗಲದೇವತಾ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವೇದವೇದ್ಯೌ ಶ್ರೀಪಾದೋಭೀಷ್ಟದಸ್ಸತಾಂ ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋ ಪ್ರಿಯಃ ವಿದ್ರಾವ್ಯ ಸರ್ವಪಾತಾಂನಃ ಸದಾತ್ವಂ ರಕ್ಷಣಂ ಕುರು. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾದಂತಹ ಪರಮಪೂಜ್ಯ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಿಗೆ ನಮಿಸುತ್ತಾ ಹಾಗೂ ಪರ್ಯಾಯ ಪೀಠಸ್ಥರಾದ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಿಗೆ ನಮಿಸುತ್ತಾ ಪರಮ ಪವಿತ್ರವಾದ ಶ್ರೀರಾಮನ ಈ ಉತ್ಸವದ ಸಲುವಾಗಿ ಹಾಗೂ
ಹನುಮತ್ ಜಯಂತಿ ಈ ಉತ್ಸವದ ಸಲುವಾಗಿ ಇಂದಿನ ದಿನ ನಮ್ಮ ಒಂದು ಬಹಳ ಒಂದು ಸುಯೋಗ ಅಂತಲೇ ಹೇಳ್ಬೋದು. ಮರ್ಯಾದಾ ಪುರುಷೋತ್ತಮನ ಶ್ರೀರಾಮ ರಾಮನಾಮ ತಾರಕ ಅಂತಲೇ ಹೇಳ್ತಾರೆ. ಕಾಶಿಯಲ್ಲಿ ದೇಹತ್ಯಾಗ ಮಾಡುವವರಿಗೆ ಶಿವನೇ ಸ್ವತಃ ಬಂದು ಕಿವಿಯಲ್ಲಿ ಶ್ರೀರಾಮನ ನಾಮನ ಉಪದೇಶವನ್ನು ಮಾಡ್ತಾರಂತ ಪ್ರತೀತಿ ಇದೆ. ನಾವು ಉತ್ತರ ಭಾರತಕ್ಕೆ ಯಾತ್ರೆ ಹೋಗುವ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಹೋದಾಗ ನಾವೆಲ್ಲ ಹೋಗಿದ್ವಿ. ಅಲ್ಲಿಯ ಭದ್ರತಾ ವ್ಯವಸ್ಥೆಯಿಂದ ನಮಗೆ ಶ್ರೀರಾಮನ ದರ್ಶನ ಆಗಲಿಲ್ಲ. ವಸ್ತುತಃ ಅಲ್ಲಿ ಶ್ರೀರಾಮನ ವಿಗ್ರಹವೇ ಇಲ್ಲ. ಆದರೆ ಭಾವಿ ಸಮೀರ ಶ್ರೀ ವಾಜರಾಜಗುರು ಸಾರ್ವಭೌಮರು ಸಮೀರರಾಗಿ ಉಡುಪಿಯಲ್ಲಿದ್ದಾರೆ. ಸ್ವತಃ ವಾಜರಾಜಗುರು ಸಾರ್ವಭೌಮರೇ ಉಡುಪಿಯಲ್ಲಿ ಬಂದು ಮುಖ್ಯ ಪ್ರಾಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲಿ ರಾಮನೋ ಅಲ್ಲಿ ಹನುಮ, ಎಲ್ಲಿ ಹನುಮನೋ ಅಲ್ಲಿ ರಾಮ. ಹಾಗಾಗಿ ಉಡುಪಿಯ ಈ ಕ್ಷೇತ್ರವು ಕೃಷ್ಣನ ಕ್ಷೇತ್ರವೂ ಹೌದು, ಶ್ರೀರಾಮನ ಕ್ಷೇತ್ರವೂ ಹೌದು. ಒಂದೇ ನಾಮ ರಾಮನಾಮ, ಒಂದೇ ನಾಮ ವಿಷ್ಣುವಿನ 1000 ನಾಮಗಳಿಗೆ ಸಮ ಅಂತ ಹೇಳ್ತಾರೆ. ಸಹಸ್ರನಾಮಸ್ತತ್ತುಲ್ಯಂ ರಾಮನಾಮ ವರಾನನೆ. ಹೀಗೆ ರಾಮನಾಮ ಸ್ಮರಣೆಗೆ ಬಹಳ ಮಹತ್ವವಿದೆ. ಆನಂದ ರೂಪೋ ನಿಷ್ಪರಿಮಾಣಯಶಃ ಲೋಕಷ್ಟೈ ತಸ್ತಾತ್ ರಮತೆ ತೇನ ರಾಮ. ಮೊದಲನೇ ಅರ್ಥದಲ್ಲಿ ರ ಅಮ. ರ ಅಂದ್ರೆ ರ ಪ್ಲಸ್ ಅಮ ರಾಮ. ರ ಅಂದ್ರೆ ರಮಣ. ಅಮ ಅಂತ ಹೇಳಿದ್ರೆ ಮಿತಿ, ಅಂದ್ರೆ ರಮಣಗೆ ಮಿತಿ ಇಲ್ಲದವನು ಅವನು ಅಮ. ಅವನ ಇರುವಿಕೆಯು ಕಾಲ ದೇಶಗಳಿಂದ ಮಿತವಿಲ್ಲವದು, ಅಂದರೆ ದೇಶ ಕಾಲಗಳಿಗೆ ಮೀರಿದವನು. ತ್ರೇತಾಯುಗದಲ್ಲಿಯೂ ಹಾಗೂ ದ್ವಾಪರ ಯುಗದಲ್ಲೂ ಸಾಕಾರ ಸ್ವರೂಪ, ಮೂರ್ತ ಪ್ರತೀಕ. ಎರಡನೇ ಅರ್ಥದಲ್ಲಿ ರಾಮ ಎನ್ನುವುದು ಒಂದು ಅಖಂಡ ಪದ. ರಮು ಕ್ರೀಡಾಯಾಮ್ ಅಂತ, ಅಂದ್ರೆ ಉಳಿದವರ ಆನಂದವೇ ಅವನ ಕೊಡುಗೆ. ಅವನಲ್ಲೇ ಮನನೆಟ್ಟು ಜಪಿಸಿದರೆ ಅವನು ಅಭಿರಾಮ. ರಾಮ್ ಎನ್ನುವುದು ಬೀಜವಾದರೆ ರಮ್ ಎನ್ನುವುದು ಅಗ್ನಿ ಬೀಜ, ಎಂ ಎನ್ನುವುದು ವಾಯು ಬೀಜ, ಲಂ ಎನ್ನುವುದು ಪೃಥ್ವಿ ಬೀಜ, ಹಂ ಎನ್ನುವುದು ಆಕಾಶ ಬೀಜ. ಪಂಚಭೂತಗಳಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು ಆದಿಂದ ಕ್ಷ ಆದವರೆಗೆ 51 ಅಕ್ಷರಗಳು ಹೀಗೆ ಪಂಚಭೂತ ಸಂಬಂಧದಿಂದ ವಿಭಕ್ತಗೊಂಡಿವೆ. ಜೀವನ ಶುದ್ಧಿಗೆ ಸಾಧಕವಾದ ಶ್ರೀರಾಮನಾಮ ಜೀವನ ಶುದ್ಧಿಗೆ ಇದೇ ಒಂದು ವೇದೋಪಬ್ರಹ್ಮಕವಾದ ಒಂದು ಇತಿಹಾಸ ಅಂತ ಹೇಳ್ಬೋದು. ರಾಮಾಯಣದಲ್ಲಿ ಒಂದು ಸಂಖ್ಯೆಯ ಸಂದೇಶ ಇದೆ, ಅಂದರೆ ಒಂದು ನ್ಯೂಮರಾಲಜಿ. ಅದನ್ನು ನಾವು ಈ ರೀತಿಯಾಗಿ ಗುರುತಿಸಬಹುದು. 14,000 ಶ್ಲೋಕಗಳಿರುವುದಕ್ಕೂ 2 ಕಾಂಡಗಳಿರುವುದಕ್ಕೂ ಈ ಸಾಂಖ್ಯದ ಹಿನ್ನೆಲೆ ಉಂಟು. ರಾಮಾಯಣದಲ್ಲಿ ಮೂಲತಃ 6 ಕಾಂಡಗಳು. 7ನೇ ಕಾಂಡ ಅನಂತರದ ಪ್ರಕ್ಷೇಪ ಎಂದು ಹೇಳ್ತಾರೆ. ಆದರೆ ಈ ಸಾಂಖ್ಯದ ಹಿನ್ನೆಲೆ ಬಲ್ಲವರು ಅದನ್ನು ಒಪ್ಪುವುದಿಲ್ಲ. ರಾಮಾಯಣದಲ್ಲಿ 14,000 ಶ್ಲೋಕಗಳು, 24,000 ಶ್ಲೋಕಗಳು ಏಕಿವೆ? ರಾಮಾಯಣಕ್ಕೆ ಇವೇ ಉತ್ತರ ನೀಡುತ್ತವೆ. ವೇದೋಪಬ್ರಹ್ಮಣಾರ್ಥಾಯ ತಾವಗ್ರಹಾಯತ ಪ್ರಭು. ವೇದ ಸಂದೇಶವನ್ನು ಬಿತ್ತರಿಸುವುದಕ್ಕಾಗಿಯೇ ವಾಲ್ಮೀಕಿ ಈ ಕಾವ್ಯವನ್ನು ಕುಶಲವರ ಮೂಲಕ ಪ್ರಚುರಪಡಿಸಿದ. ಪ್ರಾಚೀನರ ಒಂದು ಶ್ಲೋಕವು ಇದನ್ನೇ ಸಮರ್ಥಿಸುತ್ತದೆ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇದ ದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮತಃ.
ಭಗವಂತ ದಶರಥನ ಮಗವಾಗಿ ರಾಮನಾಗಿ ಜನಿಸಿದ. ಬೇರೆ ಎಲ್ಲ ಭಗವಂತನ ಎಲ್ಲ ದಶಾವತಾರಗಳು ಪರಿಪೂರ್ಣವಾಗಿಲ್ಲ. ಅಂದರೆ ಕೂರ್ಮಾವತಾರ ಆಗಲಿ, ನರಸಿಂಹಾವತಾರ ಆಗಲಿ, ಯಾವುದೇ ಒಂದು ಅವತಾರದಲ್ಲಿ ಪರಿಪೂರ್ಣತೆ ಇಲ್ಲ. ಆದರೆ ಕೊನೆಯ ಅವತಾರ ರಾಮನದ್ದು ಪರಿಪೂರ್ಣತೆಯಲ್ಲಿ ಇರುವಂತಹ ಅವತಾರ. 24 ಎಂಬ ಸಂಖ್ಯೆ ಈ ವೇದದ ಸಂಬಂಧಗಳನ್ನು ಸೂಚಿಸೋಕ್ಕಾಗೇ ಬಂದಿದೆ. ಗಾಯತ್ರಿಯಲ್ಲಿ 24 ಅಕ್ಷರಗಳು, ಅದರ ವಿಸ್ತಾರವಾದ ಋಗ್ವೇದದಲ್ಲಿ 24 ಶಾಖೆಗಳು, ಅದಕ್ಕೆಂದೇ ರಾಮಾಯಣದಲ್ಲಿ 24,000 ಶ್ಲೋಕಗಳು. 7 ಕಾಂಡಗಳು ಯಾಕೆ? ಇದಕ್ಕೂ ಒಂದು ವಿಶಿಷ್ಟವಾದ ಕಾರಣ ಉಂಟು. ಮಹಾಭಾರತದಲ್ಲಿ ಹೇಗೆ 18 ಪರ್ವಗಳು ಇರಬೇಕೋ ಹಾಗೆ ರಾಮಾಯಣದಲ್ಲಿ 7 ಕಾಂಡಗಳು ಇರಬೇಕು. ರಾಮಾಯಣಕ್ಕೆ ಸಂಬಂಧಪಟ್ಟ ಸಂಖ್ಯೆ 7, ವಿಶ್ವದ ರಹಸ್ಯವನ್ನು ಸಮಷ್ಟಿಯಾಗಿ ಒಳಗೊಂಡ ಸಂಖ್ಯೆ. ರಾಮ 10 ಅವತಾರಗಳಲ್ಲಿ 7ನೇ ಅವತಾರ. ರಾಮ ಜನಿಸಿದ್ದು 7ನೇ ನಕ್ಷತ್ರ ಪುನರ್ವಸುವಿನಲ್ಲಿ. ಹಾಗೆಯೇ ವಿಶ್ವತೋಮುಖವನ್ನು ಒಳಗೊಂಡ ಸಂಖ್ಯೆ 7. ಬ್ರಹ್ಮಾಂಡದಲ್ಲಿ ಒಟ್ಟು 7 ಲೋಕಗಳು: ಭೂಹು, ಭುವಃ, ಸ್ವಃ, ಮಹಾ, ಜನಃ, ತಪಃ, ಸತ್ಯ. ಭೂಮಿಯಲ್ಲೂ 7 ದ್ವೀಪಗಳು, 7 ಸಾಗರಗಳು, ಭಾರತದಲ್ಲಿ 7 ಕುಲ ಪರ್ವತಗಳು. ಹೀಗೆ ರೂಪಾತ್ಮಕವಾದ ಸಪ್ತಮುಖಿ ನಾಮಾತ್ಮಕ ಪ್ರಪಂಚವೂ ಕೂಡ ಸಪ್ತಮುಖಿಯೇ. ನಾದದಲ್ಲಿ ಮೂಲತಃ ಸಪ್ತಸ್ವರಗಳು, ವೇದ ಮಂತ್ರದಲ್ಲೂ ಮೂಲತಃ 7 ಛಂದಸ್ಸುಗಳು: ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಠುಪ್ ಮತ್ತು ಜಗತಿ. ಕಾಲವು 7, ವಾರಗಳು 7. ಕಾಲಪ್ರಜ್ಞೆಯನ್ನು ಕೊಡತಕ್ಕಂತಹ ಸೂರ್ಯನ ಕಿರಣಗಳು ಕೂಡ 7. ಆ ಸೂರ್ಯನ ವಾಹನವಾದ ಕುದುರೆಯೂ ಕೂಡ 7. ಪ್ರತಿ ಮನ್ವಂತರದಲ್ಲೂ ಪ್ರಧಾನ ಋಷಿಗಳ ಸಂಖ್ಯೆ 7, ಸಪ್ತರ್ಷಿಗಳು ಅವರೇ. ಆಧ್ಯಾತ್ಮ ಸಾಧಕನು ಒಂದು ಹಿಡಿತದಲ್ಲಿ ಇಟ್ಕೋಬೇಕು. ಅದು ಕೂಡ 7 ನಾಡೀ ಕೇಂದ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಅಜ್ಞಾನ ಮತ್ತು ಸಹಸ್ರಾರ ಅಂತ. ಹೀಗೆ ಈ ಇಡೀ ಒಂದು ವಿಶ್ವವೇ ಒಂದು ದೊಡ್ಡ 7ರ ಕೂಟ. ಅದಕ್ಕೆಂದೇ ವಾಲ್ಮೀಕಿ ರಾಮಾಯಣದಲ್ಲಿ 7 ಕಾಂಡಗಳು. ಇದು ಪ್ರಾಚೀನ ಸಾಂಖ್ಯದ ಹಿನ್ನೆಲೆ. ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ವೇದಾರ್ಥದ ನಿರ್ಣಯಕ್ಕೋಸ್ಕರ ಒಂದು ಕಥಾನಕದ ಮೂಲಕ ವೇದ ಸಂದೇಶವನ್ನು ಸರಳವಾಗಿ, ಸುಲಭವಾಗಿ ಜನಮನದಲ್ಲಿ ಬಿಂಬಿಸುವುದಕ್ಕಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ರಾಮಾಯಣ ಅಂತಲೇ ಯಾಕೆ ಹೆಸರು ಬಂತು ಅಂದರೆ ಅದರಲ್ಲಿ ಸೀತೆಯ ವಿಷಯ, ರಾವಣನ ವಿಷಯ ಇದೆ. ಅದನ್ನು ಇಡ್ಬೋದಿತ್ತು. ಅದನ್ನು ಬಿಟ್ಟು ರಾಮಾಯಣ ಅಂತಲೇ ಯಾಕೆ ಇಟ್ಟಿದ್ದಾರೆ, ಸೀತಾಯಣ ಅಂತ ಇಡ್ಬೋದಿತ್ತು. ಅದರ ಒಂದು ಮಹತ್ವ ಇದರಲ್ಲಿ ಹೀಗೆ ತಿಳಿಸ್ತಾರೆ. ರಾಮನ ವ್ಯಕ್ತಿತ್ವವನ್ನು, ಚರಿತವನ್ನು ತಿಳಿಸುವ ಸ್ಥೂಲ ಕೃತಿ ರಾಮಾಯಣ. ಕೃಷ್ಣಂ ರಾಮಾಯಣಂ ಕಾವ್ಯಂ ಸೀತಾಯಾ ಚರಿತಂ ಮಹತ್ ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತ ವ್ರತಃ ಅಂತ. ಮೂಲತಃ ಇದು ರಾಮನ ಕಥೆ. ಜಗತ್ತಿನಲ್ಲಿ ಆದರ್ಶ ವ್ಯಕ್ತಿ ಯಾರು ಎಂದು ವಾಲ್ಮೀಕಿ ಪ್ರಶ್ನಿಸುತ್ತಾರೆ. ಅದಕ್ಕೆ ಉತ್ತರವಾಗಿ ರಾಮಚಂದ್ರನ ಕಥೆ ಹೇಳಿದ್ದು, ರಾಮನ ಚರಿತ್ರೆಯನ್ನು ಬಣ್ಣಿಸಲೆಂದೇ ವಾಲ್ಮೀಕಿ ತೊಡಗಿದ್ದು. ಅದರಿಂದ ಸಹಜವಾಗಿ ಇದರ ಹೆಸರು ರಾಮಾಯಣ. ಆದರೆ ರಾಮಾಯಣ ಎಂದರೆ ಬರಿಯ ರಾಮನ ಕಥೆ ಮಾತ್ರವೇ? ಅವನು ಸೀತಾರಾಮ, ಸೀತೆಯ ಚರಿತ್ರೆಯನ್ನು ಬಿಟ್ಟು ರಾಮನ ಚರಿತ್ರೆ ಎಂಬುದಿಲ್ಲ. ರಾಮನ ಚರಿತವೇ ಸೀತೆಗೋಸ್ಕರ. ರಾಮಚಂದ್ರ ಕಾಡಿಗೆ ಹೋದ, ಸೀತೆಯನ್ನು ಕಳೆದುಕೊಂಡ ಅನ್ನೋದರಿಂದ ರಾಮಾಯಣವಾಯಿತು. ಇಲ್ಲದಿದ್ದರೆ ರಾಮಾಯಣದ ಒಂದು ಪ್ರಾರಂಭವಾಗುವ ಪ್ರಸಂಗವೇ ಇರ್ತಿರಲಿಲ್ಲ. ಆದ್ದರಿಂದ ಅದು ರಾಮಾಯಣ ಬರಿಯ ರಾಮಾಯಣ ಅಲ್ಲ, ಅದು ಸೀತಾಯಣ ಕೂಡ. ಸೀತಾಯ ಚರಿತಂ ಮಹತ್ ಅಂತ ಹೇಳ್ತಾರೆ. ನಾಯಿಕೆಯ ಹೆಸರಿನಿಂದಲೇ ಕಾವ್ಯವನ್ನು ಗುರುತಿಸುವುದು ಸೀತಾಯನ ಅಂತ ವಾಲ್ಮೀಕಿಗೆ ಒಂದು ಬಹಳ ಅಚ್ಚುಮೆಚ್ಚಿನ ಒಂದು ವಾಕ್ಯ. ಇಷ್ಟೇ ಅಲ್ಲ, ಒಂದು
ಕಾವ್ಯವನ್ನು ನಾಯಕನ ಹೆಸರಿನಿಂದ ಅಥವಾ ನಾಯಕಿಯ ಹೆಸರಿನಿಂದ ಕರೆಯಬಹುದು, ಪ್ರತಿ ನಾಯಕನ ಹೆಸರಿನಿಂದಲೂ ಕರೆಯಬಹುದು. ರಾಮಾಯಣ ಎಂಬುದು ಒಳ್ಳೆಯತನದ ಗೆಲುವು, ಹಾಗೆ ದೌರ್ಜನ್ಯದ ಸೋಲುವು ಕೊಡು ಹೌದು. ರಾಮಾಯಣ ರಾಮನ ಗೆಲುವು ಹೌದು, ರಾವಣನ ಸೋಲು ಹೌದು. ಪುಲಸ್ತ್ಯ ವಂಶದ ಮಹಾವೀರನಾದ ರಾವಣನ ವಧೆಯಲ್ಲೇ ರಾವಣನ ಮುಕ್ತಾಯ, ರಾವಣನ ವಧೆ. ಆದ್ದರಿಂದ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ, ರಾವಣ ವಧ ಅಥವಾ ಪೌಲಸ್ತ್ಯ ವಧ ಎನ್ನುವುದು ಇದರ ಮೂರನೇ ಹೆಸರು. ಪೌಲಸ್ತ್ಯ ವಧಮಿತ್ಯೇವ ಅಂತ. ರಾಮ ಅವತಾರಕ್ಕಿಂತ ಮುಂಚೆ ಅಯೋಧ್ಯೆಯಲ್ಲಿ ಯಾವ ರೀತಿ ಇತ್ತು, ಅದರ ದಶರಥನ ತನ್ನ ಮಡದಿಯರ ಹಾಗೂ ತನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ಆಗುವಂತಹ ಆಗುಹೋಗುಗಳ ಬಗೆಗೆ ಈ ರೀತಿಯಾಗಿ ಒಂದು ವಿವರಣೆಯನ್ನು ನೀಡಬಹುದು. ದಶರಥನಿಗೆ ಒಳ್ಳೆಯ ಅಧಿಕಾರಿಗಳಿದ್ದು, ಸಂಪತ್ ಸಮೃದ್ಧವಾದ ರಾಜ್ಯ, ಆದರೆ ನೆಮ್ಮದಿ ಇಲ್ಲ. ಪ್ರೀತಿಯ ಮಡದಿಯರಿದ್ದಾರೆ, ಮಕ್ಕಳಿಲ್ಲ. ದಶರಥನ ಜೀವನದ ಪೂರ್ವಾರ್ಧದ ಬಗೆಗೆ ವಾಲ್ಮೀಕಿಗಳು ಇಂಥದೇ ಒಂದು ಮೌನವನ್ನು ಹೇಳ್ತಾರೆ. ದಶರಥನಿಗೆ ಮಕ್ಕಳ ಆಗಲಿಲ್ಲ ಎಂಬುದೇ ಒಂದು ಕೊರಗಿನಿಂದಲೇ ಕಥೆಯು ಪ್ರಾರಂಭವಾಗ್ತದೆ. ಅವನು 3 ಹೆಂಡತಿಯರನ್ನು ಮದುವೆಯಾದ ಬಗ್ಗೆ ಅವನ ದಿವ್ಯ ಮೌನವೇ ಉತ್ತರವನ್ನು ನೀಡುತ್ತದೆ. ದಶರಥನ ಪಟ್ಟದ ರಾಣಿಯರು 3 ಮಂದಿ: ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ. ರಾಣಿಯ ಸ್ಥಾನವಿಲ್ಲದ ಬರಿಯ ಪತ್ನಿಯರು 350 ಜನರು. ಅಂದರೆ ಬಹುಪತ್ನಿತ್ವ ಅಂದಿನ ಕಾಲದಲ್ಲಿ. ಹಿಂದಿನ ಕಾಲದ ರಾಜರ ಅರಮನೆಯಲ್ಲಿ ಇದು ಸಾಮಾನ್ಯವಾದ ಸಂಪ್ರದಾಯ. ಆದರೆ ಅದನ್ನು ಮುರಿದವನೇ ರಾಮಚಂದ್ರ, ಏಕಪತ್ನಿ ವ್ರತಸ್ಥ. ದಶರಥನ ಅಗ್ರಮಹಿಷಿ ಕೌಸಲ್ಯೆ, ಹೆಸರೇ ಹೇಳುವಂತೆ ಕೋಸಲ ದೇಶದ ಕೋಸಲ ರಾಜನ ಮಗಳು. ಇನ್ನೊಬ್ಬಳು ಕೈಕೇಯಿ, ಕೇಕಯ ದೇಶದ ರಾಜನ ಮಗಳು. ಈಗಿನ ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ ಭಾಗದಲ್ಲಿದೆ, ಅಲ್ಲಿಯ ರಾಜ ಅಶ್ವಪತಿ. ಹಾಗಾದರೆ ಕೌಸಲ್ಯ ಹೆಸರೇನು, ಕೈಕೇಯ ಹೆಸರೇನು ಎಂಬಂತಹ ಒಂದು ಜಿಜ್ಞಾಸೆ ಮೂಡುತ್ತದೆ. ಕೈಕೇಯಿ ಅಂದರೆ ಆ ದೇಶದ ರಾಜರ ಹಿರಿಯ ಮಗಳು ಆ ದೇಶದ ಹೆಸರನ್ನು ಇಡುವ ಒಂದು ವಾಡಿಕೆ ಇತ್ತು. ಕೇಕಯ ದೇಶದ ರಾಜನ ಅಗ್ರಮಗಳು ಕೈಕೇಯಿ, ಕೋಸಲ ದೇಶದ ರಾಜನ ಹಿರಿಯ ಮಗಳು ಕೌಸಲ್ಯೆ. ಅವರ ಊರಿನ ಹೆಸರಾಗಲಿ, ಅವರ ಊರಿನ ಹೆಸರು ಅದು ತಿಳಿಯುತ್ತದೆ, ಆದರೆ ಅವರ ಹೆಸರು ಇಷ್ಟರವರೆಗೂ ನಮಗೆ ತಿಳಿಯಲಿಲ್ಲ. ಮಹಾಭಾರತದಲ್ಲೂ ಕೂಡ ಇಂಥದೇ ಒಂದು ಸನ್ನಿವೇಶವನ್ನು ನಾವು ಕಾಣ್ತೇವೆ. ಗಾಂಧಾರ ದೇಶದ ರಾಜನ ಮಗಳು ಗಾಂಧಾರಿ, ಕುಂತಿ ದೇಶದ ರಾಜನ ಮಗಳು ಕುಂತಿ, ಮದ್ರ ದೇಶದ ರಾಜನ ಮಗಳು ಮಾದ್ರಿ. ಕೈಕೇಯಿಯ ಮದುವೆ ರಾಮಾಯಣದಲ್ಲಿ ಒಂದು ಬೆಳವಣಿಗೆಯ ಪಾತ್ರವನ್ನು ವಹಿಸುತ್ತದೆ. ಮುಂದಿನ ಎಲ್ಲ ದುರಂತಗಳಿಗೆ ನಾಂದಿಯಾದದ್ದೇ ಕೈಕೇಯಿಯ ಈ ಮದುವೆಯಿಂದ. ಪುತ್ರ ಸಂತಾನಕ್ಕಾಗಿ ದಶರಥ ಇನ್ನೊಂದು ಮದುವೆಯಾಗ ಬಯಸಿದ. ಕೇಕೆಯ ರಾಜಕುಮಾರಿ ಮೊದಲನೆಯ ಪಟ್ಟದ ಮಹಿಷಿಯಾದ ಕೌಸಲ್ಯಲ್ಲಿ ಮದುವೆಯಾಗಿ ಹಲವು ವರ್ಷಗಳಾದರೂ ಪುತ್ರ ಸಂತತಿಯಾಗಿ ಆಗಲಿಲ್ಲ. ಅದಕ್ಕಾಗಿ
ರಾಜ ದಶರಥ ಇನ್ನೊಂದು ಮದುವೆಯ ನಿಮಿತ್ತವಾಗಿ ಕೇಕೆಯರ ದೇಶದ ರಾಜಕುಮಾರಿಯಾದ ಕೋಸಲ ದೇಶದ ರಾಜಕುಮಾರಿಯಾದ ಕೌಸಲ್ಯನ್ನು ವರಿಸುವ ಒಂದು ಉದ್ದೇಶದಿಂದ ದೂತರ ಮೂಲಕ ವ್ಯಕ್ತಪಡಿಸ್ತಾನೆ. ಅಶ್ವಪತಿ ಒಮ್ಮೆಲೆ ಮಗಳನ್ನು ಕೊಡಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾನೆ. ಯಾಕೆಂತ ಹೇಳಿದ್ರೆ ಮೊದಲನೇ ಹೆಂಡತಿ ಕೌಸಲ್ಯ ಇರಬೇಕಾದ್ರೆ ನನ್ನ ಮಗಳು ಮದುವೆ ಆದರೆ ನನ್ನ ಮಗಳ ಮಗನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾನಂತ ಏನು ಗ್ಯಾರಂಟಿ? ಅದಕ್ಕೆ ಅವ ಹೇಳ್ತಾನೆ, ನನ್ನ ಕೌಸಲ್ಯಲ್ಲಿ ಮಕ್ಕಳಾದರೂ ಕೂಡ ಕೈಕೇಯಿಯ ಮಗನಿಗೆ ರಾಜ್ಯ ಕೊಡುವುದಾಗಿ ನೀನು ಮಾತು ಕೊಡು, ನಾನು ಮದುವೆ ಮಾಡಿಕೊಡ್ತೇನೆ ಅಂತ. ಇನ್ನು ಕೌಸಲ್ಯಗೆ ಮಕ್ಕಳಾಗುವ ಸಂಭವವಿಲ್ಲ. ಅದರಿಂದ ಅದಕ್ಕೆ ಒಂದು ಆಜ್ಞೆ ಕೊಡುವ ಮಾತಿನಲ್ಲಿ ತಪ್ಪಿಲ್ಲ ಅಂತ ಅನಿಸಿತು ದಶರಥನಿಗೆ. ಉತ್ತರಾಧಿಕಾರಿಯಾದ ಮಗನೊಬ್ಬನನ್ನು ಪಡೆಯುವುದಕ್ಕಾಗಿಯೇ ತಾನು ಎರಡನೇ ಮದುವೆ ಆಗುತ್ತಿರುವುದು. ಆದ್ದರಿಂದ ದಶರಥ ಒಪ್ಪಿದ. ನಿನ್ನ ಮಗನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತೇನೆ. ಕೇಕೆಯ ರಾಜ ಮಾತು ಕೊಟ್ಟು ಕೈಕೇಯನ್ನು ಮದುವೆಯಾದ. ಆದರೆ ವಿಧಿಯ ಸಂಚು ವಿಚಿತ್ರವಾಗಿದೆ. ಮದುವೆ ಕಾಲದ ಈ ಮಾತು ಆತನ ಜೀವನದ ಅಂತ್ಯದವರೆಗೂ ದಶರಥನವನ್ನು ಜರ್ಜರಿತ ಮಾಡ್ತದೆ, ಅವನ ಮನಸ್ಸನ್ನು. ಆದರೆ ಕೈಕೇಯಿಯ ಸೌಂದರ್ಯದ ಸೆಳೆತದಲ್ಲಿ ಅವನು ಎಲ್ಲವನ್ನು ಮರೆತು ಬಿಟ್ಟ. ಕೈಕೇಯಿಗೆ ಮಾತು ಕೊಟ್ಟದ್ದೇ ಬಂತು, ಆಕೆಯಲ್ಲೂ ಮಕ್ಕಳಾಗಲಿಲ್ಲ. ಮತ್ತೆ ಸಂತತಿಗಾಗಿ ಮದುವೆ ಯೋಚನೆ. ಪರಿಣಾಮವಾಗಿ ಸುಮಿತ್ರೆಯನ್ನು ವಿವಾಹ ಆಗ್ತಾಳೆ. ಮೊದಲ ಇಬ್ಬರ ಮಡದಿಯರ ಹೆಸರು ಗೊತ್ತಿಲ್ಲ, ಊರು ಗೊತ್ತುಂಟು. ಸುಮಿತ್ರೆಯ ಊರು ಗೊತ್ತಿಲ್ಲ, ಹೆಸರು ಗೊತ್ತುಂಟು. ಸುಮಿತ್ರೆ ಯಾವ ದೇಶದ ರಾಜಕುಮಾರಿ? ಪ್ರಾಯಃ ಆಕೆ ರಾಜಕುಮಾರಿ ಆಗಿರುವ ಸಂಭವ ಬಹಳ ಕಡಿಮೆ. ದಶರಥನ ಅನುಬಂಧದ ಕ್ಷತ್ರಿಯ ವಂಶದ ಒಬ್ಬ ಹುಡುಗಿ ಆಗಿರಲಿಕ್ಕೆ ಸಂಭವ. ಕ್ಷತ್ರಿಯರೆಲ್ಲ ರಾಜರಾಗಿರುವುದಿಲ್ಲ. ಆದ್ದರಿಂದಲೇ ವಾಲ್ಮೀಕಿ ಆ ದೇಶವನ್ನು ಹೆಳೆದ ಬಿಟ್ಟಿದ್ದಾನೆ. ಇಬ್ಬರು ರಾಜಕುಮಾರಿಯರ ಮಧ್ಯೆ ತಾನೊಬ್ಬ ಸಾಮಾನ್ಯ ಸ್ತ್ರೀ ಅಂತ ಸುಮಿತ್ರೆಗೆ ಅವಳ ಮನಸ್ಸಿನಲ್ಲಿ ಒಂದು ಎಚ್ಚರ ಅವಳಲ್ಲಿತ್ತು. ಅವಳೆಂದೂ ಕೂಡ ರಾಣಿಯ ದರ್ಪವನ್ನು ತೋರಿಸಲಿಲ್ಲ. ಹಿರಿಯ ರಾಣಿಯರ ಜೊತೆ ಸ್ನೇಹಮಯಾಗಿ ಹೊಂದಿಕೊಂಡು ಜೀವನ ನಡೆಸಿ ತನ್ನ ಹೆಸರನ್ನು ಸಾರ್ಥಕಪಡಿಸಿಕೊಂಡವಳು. ಮೂವರು ರಾಣಿಯರ ಸ್ವಭಾವ ಮೂರು ತರ. ಕೌಸಲ್ಯಗೆ ತಾನು ಹಿರಿಯ ಎನ್ನುವ ಅಭಿಮಾನ, ಆದರೆ ಅಷ್ಟೇ ಶಾಂತ ಸ್ವಭಾವದವಳು ಕೂಡ. ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ನೋಡ್ಕೊಳ್ತಾ ಇದ್ಲು. ಎಲ್ಲರೊಡನೆ ಪ್ರೀತಿಯಿಂದ ವರ್ತಿಸುತ್ತಾ ಇದ್ದಳು. ಕೈಕೇಯಿ ಇದಕ್ಕೆ ತೀರಾ ವಿರುದ್ಧ. ತಾನು ಎಲ್ಲರಿಗಿಂತಲೂ ಚೆಲುವೆ, ಜಾಣೆ ಎನ್ನುವ ಅಹಂಕಾರ ಆತಳದ್ದು. ತನ್ನ ಗಂಡ ತನ್ನನ್ನೇ ಹೆಚ್ಚು ಪ್ರೀತಿಸ್ತಾನೆ ಅಂತ ಎನ್ನುವ ಒಂದು ಭಾವನೆ ಅವಳಿಗೆ. ಈ ಪ್ರೀತಿಯನ್ನೇ ತನ್ನ ಇಷ್ಟಸಿದ್ಧಿಗೆ ಪೂರ್ಣ ಪ್ರಮಾಣದಲ್ಲಿ ಅವಳು ಉಪಯೋಗಿಸಿಕೊಳ್ತಾಳೆ. ದುರಹಂಕಾರದ ಹೆಣ್ಣು. ತನ್ನ ಇಷ್ಟದಂತೆಯೇ ಎಲ್ಲ ನಡೆಯಬೇಕು ಎನ್ನುವಂತಹ ಹಠಮಾರಿತನ ಈತಳದ್ದು. ಇದನ್ನು ಸ್ವತಃ ವಾಲ್ಮೀಕಿಯವರೇ ಭರತನ ಬಾಯಿಯಿಂದಲೇ ಹೇಳಿಸ್ತಾರೆ. ಆತ್ಮಕಾಮ ಸದಾ ಚಂಡಿ ಕ್ರೋಧನ ಪ್ರಾಜ್ಞಮಾನಿನಿ. ಕೈಕೇಯಿಯದು ಆತ್ಮಕೇಂದ್ರಿತವಾದ ಒಂದು ಶಕ್ತಿ. ಸ್ವಂತ ಹಿತಾಸಕ್ತಿಯನ್ನಲ್ಲದೆ ಇನ್ನೊಬ್ಬರ ಸುಖ ದುಃಖವನ್ನು ಅವಳು ಲೆಕ್ಕಿಸಿದವಳೇ ಅಲ್ಲ. ತಾನು ಹೇಳಿದ್ದೇ ಆಗಬೇಕು. ಸುಮಿತ್ರೆ ಇವರಿಬ್ಬರಿಗಿಂತಲೂ ಬೇರೆಯಾಗಿ ನಿಲ್ತಾಳೆ. ತಾನು ರಾಣಿ ಅನ್ನುವಂತಹ ಒಂದು ದರ್ಪ ಅವಳಲ್ಲಿಲ್ಲ. ಯಾವುದೇ ಒಂದು ಅಧಿಕಾರದ ಮೋಹ ಇಲ್ಲ. ಸಿರಿವಂತಿಕೆಯ ಪ್ರದರ್ಶನ ಇಲ್ಲವೇ ಇಲ್ಲ. ಎಲ್ಲರೊಡನೆಯೂ ಹೊಂದಿಕೊಂಡು ಹೋಗುವಂತಹ ಸ್ವಭಾವ. ಸ್ವತಃ ಈಗ ಈ ಸಮಾಜದಲ್ಲಿ ಇವಾಗಿನ ಪರಿಸ್ಥಿತಿಯಲ್ಲಿ ಇದು ಒಂದು ನಮಗೆ ಕಥೆಯಲ್ಲಿ ಕೇಳಲಿಕ್ಕೆ ಮಾತ್ರ.
ಎಲ್ಲರೂ ಎಲ್ಲರ ಎದುರಲ್ಲೂ ಎಲ್ಲರೂ ಅನ್ಯೋನ್ಯವಾಗಿರ್ತಾರೆ. ಆದರೆ ಒಳಗಿನ ಗೊಟ್ಟು ಶಿವನೇ ಬಲ್ಲ ಅಂತ ಹೇಳ್ತಾರೆ. ಆದರೆ ಸುಮಿತ್ರೆಯು ತುಂಬಾ ಒಂದು ಸಜ್ಜನ ಸರಳ ವ್ಯಕ್ತಿತ್ವ ಈತಳದ್ದು. ಎಲ್ಲರೊಡನೆಯೂ ಪ್ರೀತಿಯ ಹಾಗೂ ಸೌಜನ್ಯದ ವ್ಯವಹಾರ. ರಾಮ ತನ್ನ 3 ಮಡದಿಯರಲ್ಲಿ ಮಕ್ಕಳಾಗಲಿಲ್ಲ. ತನ್ನ ಪುತ್ರ ಸಂತತಿಯ ಪುತ್ರ ವ್ಯಾಮೋಹದ ನಿಮಿತ್ತವಾಗಿ ಬಹಳ ಕೊರಗಿ ಒಂದು ಯಜ್ಞ ನಡೆಸ್ತಾನೆ. ಆ ಯಜ್ಞದ ಪಾಯಸವನ್ನು ತನ್ನ 3 ಪತ್ನಿಯರಿಗೆ ಯಾವ ರೀತಿ ಹಂಚ್ತಾನೆ ಅಂತ ಹೇಳ್ತಾನೆ. ಸಹಜವಾಗಿ ಆ ಯಜ್ಞದ ಪಾಯಸವನ್ನು 3 ರಾಣಿಯರಿಗೆ ಸಮವಾಗಿ ಪಾಲು ಮಾಡಿಕೊಡಬೇಕಾಗಿತ್ತು. ಅವನು ಪಾಯಸವನ್ನು ಆ ರೀತಿ ಹಂಚಲಿಲ್ಲ. ಅದನ್ನು ವಾಲ್ಮೀಕಿ ಮಹರ್ಷಿಗಳು ಹೀಗೆ ಹೇಳ್ತಾರೆ: ಕೌಸಲ್ಯಾಯೈ ನರಪತೆ ಪಾಯಸಾರ್ಥಂ ದದೌ ತದಾ ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪಃ ಕೇಕಯ್ಯೈ ಚಾವಶಿಷ್ಟಾರ್ಥಂ ದದೌ ಪುತ್ರಾರ್ಥ ಕಾರಣಾತ್ ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹಾಮತಿ. ಮಹಾರಾಜ ದಶರಥ ಒಟ್ಟು ಪಾಯಸದ ಅರ್ಧಾಂಶವನ್ನು ಕೌಸಲ್ಯಗೆ ಕೊಟ್ಟ. ಉಳಿದ ಅರ್ಧವನ್ನು ಪುನಃ 2 ಪಾಲು ಮಾಡಿ ಅದರ 1 ಪಾಲನ್ನು ಒಟ್ಟು ಪಾಯಸದ 4ನೇ 1 ಅಂಶವನ್ನು ಸುಮಿತ್ರೆಗೆ ಕೊಟ್ಟ. ಮಿಕ್ಕ 4ನೇ 1 ಅಂಶವನ್ನು ಮತ್ತೆರಡು ಪಾಲು ಮಾಡಿ ಕೈಕೇಯಿಗೆ ಕೊಟ್ಟ. ಹೀಗೆ ಹಂಚಿದ ಮೇಲೆ ಉಳಿದ 8ನೇ 1 ಅಂಶವನ್ನು ಪುನಃ ಸುಮಿತ್ರೆಗೆ ಕೊಟ್ಟ. ಈ ತನಕ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ, ಪಾಯಸ ದೊರಕಿದಾಗ ಮಕ್ಕಳಾಗುತ್ತವೆ ಎನ್ನುವುದೇ ಒಂದು ಸಮಸ್ಯೆಗೆ ಕಾರಣ ಆಗ್ತದೆ. ಮಕ್ಕಳಾದಾಗ ಸಹಜವಾಗಿ ದೊಡ್ಡ ರಾಣಿಯ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಎನ್ನುವಂತಹ ಒಂದು ಚಿಂತೆ. ಆದರೆ ಮದುವೆಯ ಸಂದರ್ಭದಲ್ಲಿ ಕೊಟ್ಟ ಮಾತು ಅವಳು ಪಟ್ಟು ಹಿಡಿದರೆ ಅವಳ ಮಗನಿಗೆ ಪಟ್ಟ ಕೊಡಬೇಕಾಗ್ತದೆ. ಹೀಗೆ ಈ ಸಂತಾನದ ಉತ್ತರಾಧಿಕಾರದ ಜಗಳಕ್ಕೆ ಕಾರಣವಾದ ಸನ್ನಿವೇಶ ಸಂಭವವೇ ಹೆಚ್ಚು. ಈ ಯೋಚನೆಯಿಂದ ದಶರಥ ಸ್ವಲ್ಪ ವಿಚಲಿತನಾಗ್ತಾನೆ. ಅವನ ಅಂತರಂಗದ ತುಡಿತ ಹಿರಿಯ ರಾಣಿಯ ಮಗನಿಗೆ ಉತ್ತರಾಧಿಕಾರ ಸಲ್ಲಬೇಕು ಅಂತ. ಪಾಯಸದ ಹಂಚುವಿಕೆಯಲ್ಲಿ ಅವನ ಮನಸ್ಸು ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತದೆ ಅವನಿಗೆ. ಅದಕ್ಕೆಂದೇ ಮೊದಲು 3 ಪಾಲು ಮಾಡ್ತಾನೆ. ಮೊದಲನೇದು 3 ಪಾಲು ಮಾಡುವ ಮೊದಲು 2 ಪಾಲು ಮಾಡ್ತಾನೆ. ಅರ್ಧವನ್ನು ತನ್ನ ಮೊದಲನೇ ಹೆಂಡತಿಗೆ ಕೌಸಲ್ಯ ಕೊಡ್ತಾನೆ. ಉಳಿದ ಅರ್ಧವನ್ನಾದರೂ 2ನೇ ಹೆಂಡತಿಗೆ ಕೈಕೇಯಿಯ ಬಳಿಗೆ ಕೊಂಡೊಯ್ಯುವ ಮೊದಲು ಕೊನೆಯ ಹೆಂಡತಿ ಸುಮಿತ್ರೆಯ ಬಳಿ ನಡೆಯುತ್ತಾನೆ. ತನಗೆ ಮಕ್ಕಳಾಗಬೇಕು, ಅದು ಕೈಕೇಯಲ್ಲಿ ಬೇಡ ಎನ್ನುವ ಒಂದು ಒಳಗುದಿ ಅಂತ ಹೇಳ್ತಾರೆ. ಸುಮಿತ್ರೆಯ ಬಳಿಗೆ ಹೋಗ್ತಾನೆ. ಅದರ ಉಳಿದ ಅರ್ಧಾಂಶ ಪಾಯಸವನ್ನು ಪೂರ್ತಿಯಾಗಿ ಸುಮಿತ್ರೆಗೆ ಕೊಟ್ಟು ಬಿಡುವ ಧೈರ್ಯ ಇಲ್ಲ. ಏಕೆಂದರೆ ಕೈಕೇಯಿಗೆ ಏನಂತ ಉತ್ತರ ಹೇಳುವುದು? ಈ ಪಕ್ಷಪಾತಕ್ಕೆ ಯಾವ ಸಮರ್ಥನೆ ಇದೆ? ಹಾಗಾಗಿ ಅಲ್ಲೂ 2 ಪಾಲು ಮಾಡ್ತಾನೆ. 4ನೇ 1 ಅಂಶವನ್ನು ಸುಮಿತ್ರೆಗೆ ಕೊಟ್ಟು ಉಳಿದ 4ನೇ 1 ಅಂಶವನ್ನು ಹಿಡಿದುಕೊಂಡು ಕೈಕೇಯಿಯ ಬಳಿ ನಡೆಯುತ್ತಾನೆ. ಮತ್ತೆ ಪುನಃ ಒಂದು ಗೊಂದಲ ಉಂಟಾಗ್ತದೆ. ಕೈಕೇಯಿಗೆ ಕೊಡದೆ ಇರುವಂತಿಲ್ಲ. ಕೊಟ್ಟು ಅವಳಿಗೆ ಮಗ ಹುಟ್ಟಿದಂತಾದರೆ ಮತ್ತೆ ಪುನಃ ಉತ್ತರಾಧಿಕಾರದ ಚಿಂತೆ. ಹಾಗಾಗಿ ಅವಳಿಗೆ ತಂದ 4ನೇ 1 ಅಂಶದ ಭಾಗವನ್ನು ಪೂರ್ತಿಯಾಗಿ ಅವಳಿಗೆ ಕೊಡದೆ ಅದರಲ್ಲೂ ಅರ್ಧಾಂಶವನ್ನು ಉಳಿಸಿ ಉಳಿದ 8ನೇ 1 ಅಂಶವನ್ನು ಮಾತ್ರ ಅವಳಿಗೆ ಕೊಡ್ತಾನೆ. ಹೀಗೆ ಕೌಸಲ್ಯಗೆ ಅರ್ಧಾಂಶ, ಸುಮಿತ್ರೆಗೆ ಕಾಲಾಂಶ, ಕೈಕೇಯಿಗೆ 8ನೇ 1 ಅಂಶ ಕೊಟ್ಟದ್ದಾಯಿತು. ಇನ್ನೂ 8ನೇ 1 ಅಂಶ ಪಾಯಸ ಕೈಯಲ್ಲಿ ಉಳಿದಿದೆ. ಇನ್ನು ಯಾರಿಗೂ ಕೊಡಬೇಕಾದ್ದಿಲ್ಲ. ಹಾಗಾಗಿ ಉಳಿಸುವ ಕಾರಣವಿಲ್ಲ. ಅದನ್ನು ಕೈಕೇಯಿಗೆ ಕೊಟ್ಟು ಬಿಡಬಹುದಿತ್ತು. ಆದರೂ ಅವಳಿಗೆ ಕೊಡದೆ ಮತ್ತೆ ಸುಮಿತ್ರೆಯ ಬಳಿಗೆ ಬಂದ. ಉಳಿದ 8ನೇ 1 ಅಂಶವನ್ನು ಪುನಃ ಅವಳಿಗೆ ಕೊಟ್ಟ.
ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದರೆ ದಶರಥ ಮಹಾರಾಜ ಸ್ವಲ್ಪ ಬುದ್ಧಿವಂತಿಕೆಯಿಂದಲೇ ಈ ಒಂದು ವಿಚಾರವನ್ನು, ಈ ಒಂದು ಪಾಯಸದ ಹಂಚಿಕೆಯನ್ನು ಮಾಡ್ತಾನೆ. ಅನುಚಿಂತ್ಯ ಸುಮಿತ್ರಾಯೈ ಪುನರೇವ ಮಹಾಮತಿ ಅಂತ. ದಶರಥ ಏನನ್ನು ಚಿಂತಿಸಿದ, ಏನನ್ನು ಚಿಂತಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಅರ್ಧಾಂಶ ಕೌಸಲ್ಯಗೆ, 8ನೇ 3 ಅಂಶ ಸುಮಿತ್ರೆಗೆ, ಆದರೆ 8ನೇ 1 ಅಂಶ ಮಾತ್ರ ಕೈಕೇಯಿಗೆ. ಪಾಯಸದ ಅಂಶ ಕಮ್ಮಿಯಾಗಿ ಕೈಕೇಯಿಗೆ ಮಕ್ಕಳಾಗಲಿಲ್ಲ ಎನ್ನುವ ಚಿಂತೆ ಇಲ್ಲ ಎನ್ನುವ ಭಾವ ದಶರಥನಲ್ಲಿ ಇದ್ರೂ ಕೂಡ ಒಳಬಗೆ ದಶರಥನ ಒಳಗಿನ ಮನಸ್ಸಿನಲ್ಲಿ ಸ್ವಲ್ಪ ಇದ್ದಂತಿದೆ. ಒಂದು ವೇಳೆ ಮಕ್ಕಳಾದರೂ ಈ ವಾಕ್ಯದಲ್ಲಿ ವಾಲ್ಮೀಕಿ ಒಂದು ಚಮತ್ಕಾರವನ್ನು ಮಾಡ್ತಾನೆ. ಕೈಕೇಯಿಗೆ 8ನೇ 1 ಭಾಗವನ್ನು ಕೊಡುವಾಗ ಪುತ್ರಾರ್ಥ ಕಾರಣಾತ್ ಕೊಟ್ಟ ಅಂತ ಹೇಳ್ತಾರೆ. ಎಲ್ಲ ಹೆಣ್ಣಂದರಿಗೂ ಪುತ್ರಾರ್ಥವಾಗಿ ಕೊಟ್ಟದು ತಾನೆ, ಕೈಕೇಯಿಗೆ ಮಾತ್ರ ಪುತ್ರಾರ್ಥವಾಗಿ ಯಾಕೆ ಕೊಟ್ಟ ಎಂದು ಹೇಳುವ ಅಗತ್ಯವೇನಿತ್ತು? ದಶರಥನ ಚಿಂತನೆಯಲ್ಲಿ ಇನ್ನೊಂದು ಮುಖವನ್ನು ನಾವು ಕಾಣಬಹುದು. ನಿನಗೆ 4 ಮಕ್ಕಳಾಗುತ್ತಾರೆ ಎಂದು ಋಷ್ಯಶೃಂಗ ಆಶೀರ್ವಾದ ಮಾಡಿರ್ತಾನೆ ದಶರಥನಿಗೆ. 3 ಹೆಣ್ಣಂದರಲ್ಲಿ 4 ಮಕ್ಕಳಾಗಬೇಕು. ಹಾಗಿದ್ದರೆ ಯಾರೋ ಒಬ್ಬಳಿಗೆ ಇಬ್ಬರು ಮಕ್ಕಳಾಗುತ್ತಾರೆ ಎಂದು ಚಿಂತಿಸಿ 2 ಪಾಲನ್ನು ಸುಮಿತ್ರೆಗೆ ಕೊಡ್ತಾನೆ. ಆದರೆ ಈ ಪಾಯಸ ಹಂಚಿಕೆಯಲ್ಲಿ ಮಾಡಿದ ತಾರತಮ್ಯ ದಶರಥನ ಅಂತರಂಗ ರಹಸ್ಯ. ರಾಣಿಯರಿಗೆ ಈ ಸಂಗತಿ ತಿಳಿದೇ ಇರಲಿಲ್ಲ. ಎಲ್ಲರಿಗೂ ಸಮಾನವಾಗಿ ಹಂಚಿದ್ದಾನೆ ಅಂತಲೇ ಅವನ ಪಟ್ಟದ ಮಹಿಷಿಯರು ತಿಳಿದುಕೊಂಡಿರ್ತಾರೆ. ಸಮಾನಂ ಮೇನಿವೆ ಸರ್ವಾಹ, ಇಲ್ಲವಾದರೆ ಇದೇ ಒಂದು ಜಗಳಕ್ಕೆ ನಾಂದಿಯಾಗಿಬಿಡ್ತಿತ್ತು. ಋಷ್ಯಶೃಂಗನ ತಪಸ್ಸಿನ ಬಲ ಹಾಗೂ ದೇವತೆಗಳ ಪಾಯಸ ವ್ಯರ್ಥವಾಗಲಿಲ್ಲ. ಸ್ವಲ್ಪ ದಿನಗಳಲ್ಲೇ 3 ರಾಣಿಯರು ಗರ್ಭವತಿ ಆಗ್ತಾರೆ. ಉತ್ತರಕಾಂಡದಲ್ಲಿ ಇನ್ನೊಂದು ಕಥೆ ಬರ್ತದೆ. ಒಮ್ಮೆ ರಾವಣ ಶಿವನ ಬಳಿ ನಿಂತಿದ್ದ ನಂದಿಯನ್ನು ನೋಡ್ತಾನಂತೆ. ಅವನನ್ನು ಕಂಡು ಒಳ್ಳೆ ಕೋತಿಯಂತಹ ವಿಕೃತ ಮೋರೆಯ ಒಂದು ಪ್ರಾಣಿ ಎಂದು ತಿರಸ್ಕಾರದ ನಗೆಯನ್ನು ಬೀರ್ತಾನೆ. ಇದರಿಂದ ನಂದಿ ಕುಪಿತಗೊಂಡು ರಾವಣನಿಗೆ ಒಂದು ಶಾಪವನ್ನು ಕೊಡ್ತಾನೆ. ನನ್ನ ಮೋರೆಯನ್ನು ಕಂಡು ಮಂಗನ ಮೂತಿಯನ್ನು ನಕ್ಕೆಯಲ್ಲ, ಮಂಗನ ಮೂತಿಯ ಮಂದಿಯೇ ನಿನ್ನ ಕುಲದ ನಾಶಕ್ಕೆ ಕಾರಣ ಆಗಲಿ ಅಂತ ಶಾಪವನ್ನು ಕೊಡ್ತಾನಂತೆ. ಯಸ್ಮಾತ್ ವಾನರ ರೂಪಂ ಮಾಮವಜ್ಞಾಯ ದಶಾನನ ಆಶನೀ ಪಾದ ಸಂಕಾಶ ಉಪಹಾಸಂ ಪ್ರಮುಕ್ತವಾನ್ ತಸ್ಮಾನ್ ಸದ್ರೂಪ ಸಂಪನ್ನ ಮದ್ವೀರ್ಯ ಸಮತೇಜಸಃ ಉತ್ಪತ್ಸ್ಯಂತಿ ಪದಾರ್ಥಂ ಹಿ ಕುಲಸ್ಯ ತವ ವಾನರಾಹ.
ಯಮಧರ್ಮ ಬ್ರಹ್ಮದೇವನಿಂದ ಜಾಂಬವಂತನಾಗಿ ಇವುಗಳ ಮೊದಲೇ ಹುಟ್ಟಿದ್ದ. ಇವನೇ ವಾನರ ಸಂತರಿಗೆಲ್ಲ ಹಿರಿಯ ತಲೆ. ವೃಕ್ಷರಜಸನ ಮಕ್ಕಳು ವಾಲಿ ಸುಗ್ರೀವರಾದರು. ಕಪಿರಾಜನಾದ ವಾಲಿ ಇಂದ್ರಾಂಶ ಸಂಭೂತ, ಯುವರಾಜನಾದ ಸುಗ್ರೀವ ಸೂರ್ಯಾಂಶ ಸಂಭೂತ. ಬೃಹಸ್ಪತಿ ತಾರನೆಂಬ ಕಪಿಯಾದ. ಇಂದ್ರಪತ್ನಿ ಶಚಿ ತಾರನ ಸೋದರಿ ತಾರೆಯಾದಳು. ಇಂದ್ರ ವಾಲಿಯಾದನೆಂಬ ಶಚಿ ತಾರೆಯಾಗಿ ಹುಟ್ಟಿ ವಾಲಿಯ ಮಡದಿಯಾದಳು. ಚಂದ್ರ ವಾಲಿಪುತ್ರ ಅಂಗದನಾದ. ವರುಣ ಸುಷೇಣನಾದ. ಸುಷೇಣ ಎಂಬ ಕಪಿಯಾದ. ವಿಶ್ವಕರ್ಮ ನಳನಾದ. ಅಗ್ನಿದೇವನೇ ನೀಲನಾದ. ಹೀಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರೆಂಬ ಪಂಚಪ್ರಾಣರು ಕುಬೇರನಿಂದ ಗಜಗವಾಕ್ಷ ಗವಯ ವೃಷಭ ಗಂಧಮಾದನರೆಂಬ ಪಂಚಕಪಿ ವೀರರಾಗಿ ಜನಿಸ್ತಾರೆ. ಕುಬೇರ ಕತ್ತನನಾಗಿ ಜನಿಸಿದ. ಪರ್ಜನ್ಯ ಶರಭನೆಂಬ ಕಪಿಯಾದ. ಪನಸ ಮತ್ತು ಶತಬಲಿ ವಸುಗಣಕ್ಕೆ ಸೇರ್ತಾರೆ. ಶ್ವೇತ ಮತ್ತು ಸಂಪಾತಿ ಮರುದ್ಗಣಕ್ಕೆ ಸೇರ್ತಾರೆ. ಹೀಗೆ ಸಾವಿರ ಸಂಖ್ಯೆಯಲ್ಲಿ ದೇವತೆಗಳು ಕಪಿಯಾಗಿ ಜನಿಸ್ತಾರೆ. ಮುಖ್ಯ ಪ್ರಾಣನೇ ಹನುಮಂತನಾಗಿ ಜನಿಸ್ತಾನೆ. ಇವನಿಗೆ ಎಣೆಯಾದ ವೀರನೂ ಇಲ್ಲ, ವಿದ್ವಾಂಸನೂ ಇಲ್ಲ. ತಾಯಿ ಅಂಜನೆ, ಆದ್ದರಿಂದನೇ ಇವನಿಗೆ ಆಂಜನೇಯ ಎಂಬಂತಹ ಹೆಸರು ಬಂದಿದೆ. ಆಂಜನೇಯನ ಹಿರಿಮೆಗಳ ಬಗ್ಗೆ ಮತ್ತು ಗರಿಮೆಗಳ ಬಗ್ಗೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಅತುಲಂ ಬಲಮೇತದ್ವೈ ವಾಲಿನೋ ರಾವಣಸ್ಯ ಚ ನತ್ವೇತಾಭ್ಯಾಂ ಹನುಮತ ಸಮಂ ತ್ವಿತಿ ಮತಿರ್ಮಮ. ಹನುಮಾನ್ ಯದಿನೋ ನ ಸ್ಯಾದ್ ವಾನರಾಧಿಪತೆ ಸಖ ಪ್ರವೃತ್ತಿ ಮತಿಕೋ ವೇತ್ತುಂ ಜಾನಕ್ಯ ಶಕ್ತಿಮಾನ್ ಭವೇತ್. ಹನುಮಂತನ ಬಗ್ಗೆ ರಾಮನ ಉದ್ಗಾರ ಹೀಗಿದೆ. ಹನುಮಂತ ಬಲದಲ್ಲಿ ವಾಲಿ ಮತ್ತು ರಾವಣರ ಸಾಟಿ ಇಲ್ಲದ ವೀರರು ಎಂದು ಜಗತ್ತೇ ಕೊಂಡಾಡ್ತದೆ. ಆದರೆ ರಾಮ ಹೇಳ್ತಾನೆ, ನನಗನಿಸ್ತದೆ ಹನುಮಂತನ ವೀರದ ಮುಂದೆ ಇವರಿಬ್ಬರೂ ಕೂಡ ನಗಣ್ಯರು. ಸುಗ್ರೀವನ ಗೆಳೆಯನಾಗಿ ಹನುಮಂತ ದೊರೆಯದಿರ್ತಿದ್ರೆ ಸೀತೆ ಏನಾದಳೋ ಎನ್ನುವುದು ಎಂದೆಂದಿಗೂ ಗೊತ್ತಾಗದೆ ಒಂದು ಕಗ್ಗಂಟಾಗಿ ಉಳಿತಿರ್ತಿತ್ತು. ಹನುಮಂತ ಲಂಕೆಗೆ ಹಾರಿ ಸೀತೆಯನ್ನು ಪತ್ತೆ ಹಚ್ಚುವುದು ಅಲ್ಲದೆ ಈ ವಿಷಯವನ್ನು ಕಾರ್ಯೋನ್ಮುಖ ಮಾಡಲಿಕ್ಕೆ ಒಬ್ಬರಿಗೂ ಸಾಧ್ಯನೇ ಆಗ್ತಿರಲಿಲ್ಲ. ಅಗಸ್ತ್ಯ ಮುನಿಗಳು ಹನುಮಂತನ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ. ನತಸ್ಯ ಕಶ್ಚಿತ್ ಸದೃಶೋಸ್ತಿ ಶಾಸ್ತ್ರೇ ವೈಶಾರದೆ ಛಂದಗತೋ ತಥೈವ ಸ್ವಯಂ ನವ ವ್ಯಾಕರಣಾರ್ಥವೇತ್ತ ಬ್ರಹ್ಮ ಭವಿಷ್ಯತಿ ತೇ ಪ್ರಸಾದಾತ್. ಶಾಸ್ತ್ರ ಪಾಂಡಿತ್ಯದಲ್ಲೂ ಹನುಮಂತನಿಗೆ ಎಣೆಯಾದವರು ಯಾರೂ ಕೂಡ ಇಲ್ಲ. ಅವನ ಬುದ್ಧಿವಂತಿಕೆ ಅಂತಹದ್ದು. ವೇದಗಳ ಬಗೆಗೆ ಅವನ ಅರಿವು ಅಸಾಧಾರಣವಾದದ್ದು. ಅಂತೆಯೇ ಅಶ್ವಮೇಧ ಯಾಗ ನಡೆದು 1 ವರ್ಷ ಆಗ್ತದೆ. ಮತ್ತೆ ಅಯೋಧ್ಯೆಯಲ್ಲಿ ಚೈತ್ರದ ತಳಿರು ಬಿಟ್ಟಿತು. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯ ದಿನ ಪುನರ್ವಸು ನಕ್ಷತ್ರದ ಕೊನೆಯ ಚರಣ. ಮಧ್ಯಾಹ್ನದ ಹೊತ್ತು ಕರ್ಕಾಟಕ ಲಗ್ನ. ಇಂಥ ಸುಮುಹೂರ್ತದಲ್ಲಿ ಕೌಸಲ್ಯೆ ಗಂಡು ಮಗುವನ್ನು ಹೆತ್ತಳು. ಅವನೇ ಶ್ರೀರಾಮ. ಭಗವಂತ ಶ್ರೀಹರಿ ಕೌಸಲ್ಯ ಹೊಟ್ಟೆಯಲ್ಲಿ ಬಂದು ಭಗವಂತ ಅವತ್ತಿನ ದಿನ ಭೂಮಿಗಿಳಿದ. ಹನ್ನೊಂದು ದಿನಗಳ ಸೂತಕಾಚರಣೆ ಕಳೆಯಿತು. ಹನ್ನೆರಡನೇ ದಿನ ನಾಮಕರಣ. ಎಲ್ಲರ ಕಣ್ಮಣಿಯಾಗಿದ್ದ ಲೋಕಾಭಿರಾಮನಾದ ಈ ಮಗುವಿಗೆ
ರಾಮನೆಂದೇ ನಾಮಕರಣ ಮಾಡ್ತಾರೆ. ಕ್ಷತ್ರಿಯರಿಗೆ 11 ದಿನಗಳ ಸೂತಕಾಚರಣೆ. ಕ್ಷತ್ರಿಯಸ್ಯ ದ್ವಾದಶಾಹಂ ಸೂತಕಂ ತ್ರಯೋದಶಾಹೆ ರಾಜ್ಞೋ ನಾಮಕರಣಂ ಎಂಬ ಧರ್ಮಶಾಸ್ತ್ರದ ಮಾತು ಹೀಗಿದೆ. ಮತ್ತೆ 3 ತಿಂಗಳು ಕಳೀತದೆ. ಕರ್ಕಾಟಕ ಮಾಸದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆ ಗಂಡು ಮಗವನ್ನು ಹೆರಿತಾಳೆ. ಮುದ್ದು ಮುದ್ದಾಗಿ ಹುಟ್ಟಿದ ಲಕ್ಷಣವಾಗಿದ್ದ ಈ ಮಗುವಿಗೆ ಲಕ್ಷ್ಮಣ ಅಂತ ಹೆಸರಿಡ್ತಾರೆ. ಮತ್ತೆ 5-6 ತಿಂಗಳು ಕಳೆಯಿತು. ಪುಷ್ಯ ಮಾಸ. ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ಕೈಕೇಯಿಯು ಕೂಡ ಒಂದು ಮಗುವನ್ನು ಹೆರಿತಾಳೆ. ಹುಣ್ಣಿಮೆಯ ಚಂದ್ರನಂತೆ ಕಾಣುವಂತಹ ಆ ಮಗುವನ್ನು ಭರತ ಅಂತ ಹೆಸರಿಡ್ತಾರೆ. ಪುನಃ 5-6 ತಿಂಗಳು ಕಳೆಯಿತು. ಲಕ್ಷ್ಮಣನ ಜನನದ 1 ವರ್ಷದ ನಂತರ ಆ ಕರ್ಕಾಟಕ ಮಾಸದಲ್ಲೇ ಆಶ್ಲೇಷ ನಕ್ಷತ್ರದಲ್ಲೇ ಸುಮಿತ್ರೆ 2ನೇ ಮಗುವನ್ನು ಹೆರಿತಾಳೆ. ಹೀಗೆ ಸುಮಿತ್ರೆಯ ಮಕ್ಕಳಿಬ್ಬರಿಗೂ ಏಕ ನಕ್ಷತ್ರ. ಈ ಕೊನೆಯ ಮಗು ಕ್ಷತ್ರಿಯೋಚಿತವಾಗಿ ಅಣ್ಣಂದಿರ ಜೊತೆ ಶತ್ರುನಾಶಕನಾಗಿ ಬೆಳೆಯಲಿ ಅಂತ ಹೇಳ್ತಾ ಅವನಿಗೆ ಶತ್ರುಘ್ನ ಎಂದು ಹೆಸರಿಡ್ತಾರೆ. ಹೀಗೆ ರಾಮನಿಂದ ಶತ್ರುಘ್ನ 15 ತಿಂಗಳು ಸಣ್ಣವ. ಭರತನಿಂದ ರಾಮನಿಗೂ 9 ತಿಂಗಳ ಅಂತರ. ಲಕ್ಷ್ಮಣ ರಾಮನಿಂದ 3 ತಿಂಗಳು ಸಣ್ಣವ. ತದನಂತರ ರಾಮ ದಶರಥ ಮಹಾರಾಜನು ತನ್ನ 4 ಮಕ್ಕಳನ್ನು ನೋಡಿ ಆಸ್ಥಾನದಲ್ಲಿ ಅರಮನೆಯಲ್ಲಿ ಸಂತೋಷಗೊಳ್ತಿರುವ ಸಮಯದಲ್ಲಿ 4 ಮಕ್ಕಳು ಕೂಡ ತುಂಬ ಮುದ್ದಾಗಿ ಬೆಳೆಯುತ್ತಾರೆ. ಮುಪ್ಪಿನಲ್ಲಿ ಕಂಡ ದಶರಥ ಆ ಮಕ್ಕಳನ್ನು ನೋಡಿ ಹೃದಯ ತುಂಬಿ ಬಂತು ಅವನಿಗೆ. ಎಲ್ಲ ಮಕ್ಕಳು ಕೂಡ ಅಚ್ಚುಮೆಚ್ಚು. ಅದರಲ್ಲೂ ಎಲ್ಲರಿಗಿಂತಲೂ ಮಿಗಿಲಾಗಿ ಮೆಚ್ಚುಗೆಯಾದವ ರಾಮೋ ರತಿಕರ ಪಿತುಃ. ದಶರಥ ಮಾತ್ರ ಅಲ್ಲ, ಅವನ ತಾಯಿಗಷ್ಟೇ ಅಲ್ಲ, ಎಲ್ಲ ಆ 3 ಜನ ತಾಯಂದಿರಿಗೂ ರಾಮ ಅಂದರೆ ಪ್ರಾಣ. ಕೈಕೇಯಿ ಭರತನಿಗಿಂತ ಹೆಚ್ಚು ರಾಮನನ್ನೇ ಪ್ರೀತಿಸ್ತಾ ಇರ್ತಾಳೆ. ಸುಮಿತ್ರೆ ಲಕ್ಷ್ಮಣ ಶತ್ರುಘ್ನಿಗಿಂತ ರಾಮನನ್ನೇ ಪ್ರೀತಿಸ್ತಾ ಇರ್ತಾಳೆ. ತಂದೆ ತಾಯಂದಿರಿಗೆ ಅಷ್ಟೇ ಅಲ್ಲ, ಅಂತಃಪುರದ ಜನಕ್ಕೆ ಅಷ್ಟೇ ಅಲ್ಲ, ಇಡೀ ಅಯೋಧ್ಯೆಗೆ ರಾಮ ಅಂತ ಹೇಳಿದರೆ ಅಷ್ಟು ಅಚ್ಚುಮೆಚ್ಚಾಗಿ ಎಲ್ರಿಗೂ ಒಂದು ಅಚ್ಚುಮೆಚ್ಚಾಗಿ ಬೆಳೆದ. ತೇಷಾಮಪಿ ಮಹಾತೇಜ ರಾಮ ಸತ್ಯ ಪರಾಕ್ರಮ ಇಷ್ಟ ಸರ್ವಸ್ಯ ಲೋಕಸ್ಯ ಶಶಾಂಕ ಇವ ನಿರ್ಮಲಃ ಅಂತ. ತೇಜಸ್ವಿಯಾದ ಮುಖ, ಎಳವೆಯಲ್ಲೇ ಮಾಗಿದ ಬೀರ. ಹೀಗೆ ಚಂದ್ರನಂತೆ ಕಾಣುತ್ತಿರುವ ರಾಮ ಎಲ್ಲ ಜನರ ಬಾಯಲ್ಲಿ ರಾಮಚಂದ್ರ ಅಂತಲೇ ಆಗಿಬಿಡ್ತಾನೆ. 4 ಶಸ್ತ್ರದಲ್ಲಿ ಪಾರಂಗತರು. ಹೀಗೆ 15 ವರ್ಷಗಳು ಸಂದವು. ಹುಡುಗರು ಯೌವನಾವಸ್ಥೆಯಲ್ಲಿ ಬಂದು ನಿಂತರು. ದಶರಥನ ತಲೆಯಲ್ಲಿ ಮಕ್ಕಳ ಮದುವೆ ಯೋಚನೆ ಬರ್ತದೆ. ಆದರೆ ಈತನ ಮದುವೆಯ ಬಗ್ಗೆ ವ್ಯವಸ್ಥೆಯನ್ನು ವಿಧಿಯೇ ಬೇರೆ ರೀತಿಯಾಗಿ ವ್ಯವಸ್ಥೆ ಮಾಡಿತ್ತು. ಅದಕ್ಕೆಂದೇ ವಿಶ್ವಾಮಿತ್ರ ಬಂದ ಸ್ವತಃ. ದಶರಥ ಮಹಾರಾಜ ಮಂತ್ರಿಗಳಲ್ಲಿ ರಾಮನ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಿರ್ಬೇಕಾದ್ರೆ ದ್ವಾರಪಾಲಕರು ಓಡಿ ಬರ್ತಾರೆ. ಮಹರ್ಷಿ ವಿಶ್ವಾಮಿತ್ರ ಬಂದಿದ್ದಾನೆ ಅಂತ ಹೇಳ್ತಾರೆ. ದಶರಥ ಸ್ವತಃ ಹೋಗಿ ಮುನಿಯನ್ನು ಸ್ವಾಗತಿಸ್ತಾನೆ, ಸತ್ಕರಿಸ್ತಾನೆ. ಋಷಿಗಳು ತಾವೇ ರಾಜನನ್ನು ಅರಸಿಕೊಂಡು ಅರಮನೆಗೆ ಬರುವುದು ಅಂತ ಹೇಳಿದರೆ ಸಾಮಾನ್ಯವೇ? ಅಂಥ ದೊಡ್ಡ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಯಥಾಮೃತಸ್ಯ ಸಂಪ್ರಾಪ್ತಿ ಯಥಾ ವರ್ಷ ಮನೋದಕೆ ಯಥಾ ಸದೃಶಧಾರೇಶು ಪುತ್ರಜನ್ಮ ಪ್ರಜಾಸ್ಯ ವೈ. ಬಾಯಾರಿಕೆ ಆದವನಿಗೆ
ಒಂದು ತೊಟ್ಟು ಹನಿ ಸಿಕ್ಕಿದ್ರೆ ಅಮೃತಕ್ಕೆ ಸಮಾನ. ಮರುಭೂಮಿಯಲ್ಲಿ ಮಳೆ ಬಂದರೂ ಕೂಡ ಅಂತಹ ಒಂದು ಸಂತೋಷ. ಮಕ್ಕಳಿರದವನಿಗೆ ತನ್ನ ಮೆಚ್ಚಿನ ಮಡದಿಯಲ್ಲಿ ಗಂಡು ಮಗು ಹುಟ್ಟಿದಂತಹ ಸಂತೋಷ. ಬಂದ ಕಾರ್ಯವೇನು ಅಂತ ಕೇಳ್ತಾನೆ ದಶರಥ ಮಹಾರಾಜ. ಅಪ್ಪಣೆ ಆಗಬೇಕು. ವಿಶ್ವಾಮಿತ್ರನಿಗೆ ಒಳಗಿಂದೊಳಗೆ ಖುಷಿ. ಅವನು ಒಂದು ಸಣ್ಣ ನಾಟಕ ಆಡ್ತಾನೆ. ರಾಮನಿಗೆ ಹುಡುಗಿಯನ್ನು ಹುಡುಕಿ ಇಟ್ಟಿದ್ದೇನೆ, ನನ್ನ ಜೊತೆ ಕಳಿಸಿಕೊಡು ಅಂತ ಹೇಳಿದರೆ ದಶರಥ ಮಹಾರಾಜ ಸಂತೋಷದಿಂದಲೇ ಅವನನ್ನು ಬೀಳ್ಕೊಡ್ತಾನೆ. ಆದರೆ ವಿಶ್ವಾಮಿತ್ರ ಗುಟ್ಟನ್ನು ಬಿಟ್ಟುಕೊಡ್ಲಿಲ್ಲ. ಇಬ್ಬರು ರಾಕ್ಷಸರು, ಮಾರೀಚ ಮತ್ತು ಸುಬಾಹು ಅಂತ, ಇವರಿಬ್ಬರು ನನ್ನ ಯಾಗಕ್ಕೆ ತುಂಬಾ ಅಡ್ಡಿ ಮಾಡ್ತಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಬೇಕು. ಅದಕ್ಕಾಗಿ ಶ್ರೀರಾಮನನ್ನು ನನ್ನ ಜೊತೆ ಕಳಿಸಿಕೊಡ್ಬೇಕು ಅಂತ ದಶರಥನಲ್ಲಿ ಕೇಳ್ತಾನೆ. ಅದರಿಂದ ಶ್ರೀರಾಮಚಂದ್ರ ನನ್ನ ಜೊತೆ ಕಳಿಸಿದ್ರೆ ಆ ಇಬ್ಬರ ರಾಕ್ಷಸರನ್ನು ವಧೆಗೋಸ್ಕರ ಕಳಿಸಬೇಕು. ಅದರಿಂದ ಅವನಿಗೆ ಮಂಗಲವಾಗಲಿದೆ ಅಂತ ಹೇಳ್ತಾನೆ. ಆದರೆ ಸತ್ಯವನ್ನು ಬಾಯ್ಬಿಡುವುದಿಲ್ಲವ. ದಶರಥ ಗಾಬರಿಗೊಂಡ. ಇನ್ನೂ ರಾಮನಿಗೆ 16 ಕೂಡ ತುಂಬಲಿಲ್ಲ. ಇಂಥ ವೇಳೆ ರಾಕ್ಷಸ ಸಂಹಾರಕ್ಕಾಗಿ ಕಾಡಿಗೆ ಹೇಗೆ ಕಳಿಸುವುದು? ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ. 16 ತುಂಬಿತು ಅಂತ ಹೇಳಿದರೆ ಪ್ರಾಯ ಬಂತು ಅಂತ ಅರ್ಥ. ಅಲ್ಲಿಯ ತನಕ ಕ್ಷತ್ರಿಯ ಕುಮಾರರನ್ನು ಯುದ್ಧಕ್ಕೆ ಕಳಿಸುವ ಸಂಪ್ರದಾಯ ಇಲ್ಲ. ಅದರಲ್ಲೂ ಇವನು ಯುದ್ಧದ ಅನುಭವ ಇಲ್ಲದ ಹುಡುಗ, ನವ ತರುಣ. ಮೊದಲ ಬಾರಿಗೆ ರಾಕ್ಷಸ ಜೊತೆ ಯುದ್ಧ ಮಾಡುವುದು ಅಂತ ಹೇಳಿದರೆ ಸಾಮಾನ್ಯವೇ? ಅದರ ಬದಲು ದಶರಥ ಹೇಳ್ತಾನೆ, ಒಂದು ಅಕ್ಷೋಹಿ ಸೈನ್ಯ ಜೊತೆ ನಾನೇ ಬರ್ತೇನೆ ಅಂತ. ತಾನೇ ಹೋಗುವುದಾದರೂ ಆ ಶತ್ರುಗಳಾದರೂ ಯಾರು? ಅವರ ಬಲಾಬಲಗಳನ್ನು ತಿಳಿದುಕೊಳ್ಬೇಕಲ್ಲ. ಅವರಿಗೆ ಯಾರ ಬೆಂಬಲ ಅಂತ ದಶರಥ ಮಹಾರಾಜ ವಿಶ್ವಾಮಿತ್ರನಲ್ಲಿ ಕೇಳ್ತಾನೆ. ಆಗ ವಿಶ್ವಾಮಿತ್ರ ಹೇಳ್ತಾನೆ, ಅವರು ಬೇರೆ ಯಾರೂ ಅಲ್ಲ, ರಾವಣನ ಬಂಟರು, ಒಬ್ಬ ಮಾರೀಚ, ಇನ್ನೊಬ್ಬ ಸುಬಾಹು ಅಂತ. ದಶರಥ ಈ ಮಾತನ್ನು ಕೇಳಿ ಸ್ವಲ್ಪ ವಿಚಲಿತನಾಗ್ತಾನೆ. ಹಾಗಾದರೆ ನಮ್ಮ ಕತೆ ಮುಗಿಯಿತು. ಅದು ಕೂಡ ರಾವಣನ ಬಂಟರು ಅಂತ ಹೇಳಿದರೆ, ರಾವಣನ ಎದುರು ಹಾಕೊಂಡ್ರೆ ನಮಗೆ ಉಳಿಗಾಲ ಉಂಟೆ? ಇಂಥ ಕಟುಕರ ಕೈಯಲ್ಲಿ ಎಳೆಗೂಸಿ ಈ ರಾವಣನ ಕೊಟ್ಟರೆ ಸುಮ್ಮನೆ ಬಿಟ್ಟಾರೆ. ದಶರಥ ದೈನ್ಯದಿಂದ ಬೇಡಿಕೊಂಡ. ಯುದ್ಧದಲ್ಲಿ ಪಳಗದ ರಾಮನನ್ನು ಖಂಡಿತವಾಗಿ ರಾಕ್ಷಸರ ಕೈಗೆ ಒಪ್ಪಿಸಲಾರೆ. ದಯವಿಟ್ಟು ಕ್ಷಮಿಸಬೇಕು. ಬೇಕಾದರೆ ಬಂದು ಶಕ್ತಿ ಮೀರಿ ಹೋರಾಡ್ತೇನೆ ಅಂತ ವಿಶ್ವಾಮಿತ್ರ ಸಿಟ್ಟುಕೊಳ್ತಾನೆ. ಅವನ ಮಾತು ಬಹಳ ತೀಕ್ಷ್ಣವಾಗಿತ್ತು. ಕೊಟ್ಟ ಮಾತನ್ನು ನೀನು ನಡೆಸುವುದಿಲ್ಲ ಎಂದು ಬಿಡು, ಅದರ ಬದಲು ಅದು ಒಂದು ಕೀರ್ತಿ ನಿನಗಾಗಲಿ. ಹಾಗಾದರೆ ನಾನು ಬಂದ ಹಾದಿಯಲ್ಲಿ ಏನು ಸಿಗದ ಹಾಗೆ ಬರಿಗೈಲಿ ಮರಳಬಹುದಲ್ಲವೇ ಅಂತ ವಿಶ್ವಾಮಿತ್ರ ದಶರಥನಲ್ಲಿ ಹೇಳ್ತಾನೆ. ಆದರೆ ವಿಶ್ವಾಮಿತ್ರರ ಕೋಪದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಕ್ಕಿಂತ ಮುನ್ನ ವಸಿಷ್ಠರು ಬಂದು ತಪ್ಪಿಸ್ತಾರೆ. ವಸಿಷ್ಠರು ರಾಜನನ್ನು ಸಂತೈಸ್ತಾರೆ. ರಾಜ, ಕೊಟ್ಟ ಮಾತಿನಂತೆ ನೀನು ನಡೆದುಕೋ. ವಿಶ್ವಾಮಿತ್ರನಿಗೆ ಎಣೆಯಾದ ವೀರನಾಗಲಿ ತಪಸ್ವಿಯಾಗಲಿ ಇನ್ನೊಬ್ಬರಿಲ್ಲ. ಅವನ ಎತ್ತರವನ್ನು ತಿಳಿದವರು ತುಂಬಾ ಕಡಿಮೆ. ರಾಕ್ಷಸರನ್ನು ಅಡ್ಡಗೆಡುವುದು, ಹಾಳುಗೆಡುವುದು ಅವನಿಗೇನು ದೊಡ್ಡ ವಿಷಯವೇ ಅಲ್ಲ. ನಿನ್ನ ಮಗು ರಾಮಚಂದ್ರನಿಗೆ ಇದರಿಂದ ಶುಭವಾಗಲಿದೆ. ಅದಕ್ಕೆಂದೇ ವಿಶ್ವಾಮಿತ್ರ ಈ ನೆಪದಿಂದ ನಿನ್ನ ಬಳಿ ಬಂದಿದ್ದಾನೆ. ನಿಸ್ಸಂಕೋಚದಿಂದ ರಾಮನನ್ನು ಕಳಿಸಿಕೊಡು ಅಂತ ಹೇಳ್ತಾನೆ. ರಾಕ್ಷಸರ ವಧೆಗಿಂತಲೂ ಸೀತಾ ವಿವಾಹವೇ ವಿಶ್ವಾಮಿತ್ರನ ಮುಖ್ಯ ಗುರಿಯಾಗಿತ್ತು. ಅದಕ್ಕೆಂದೇ ಅದು ವಸಿಷ್ಠನಿಗೂ ತಿಳಿದಿತ್ತು.
ದಶರಥ ಕಷ್ಟದಲ್ಲಿ ಒಪ್ಪಿದ. ರಾಮನ ಜತೆ ಲಕ್ಷ್ಮಣನು ಹೊರಟು ನಿಂತ. 16ರ ಹೊಸದರಲ್ಲಿ ಹುಡುಗರ ಜತೆ ವಿಶ್ವಾಮಿತ್ರ ಆಶ್ರಮದ ಕಡೆ ನಡೆದ. ಮುಂದೆ ಶ್ರೀರಾಮನು ಅಹಲ್ಯೆಯು ಶಾಪಗ್ರಸ್ತಳಾಗಿ ತನ್ನ ಪತಿಯಾದ ಗೌತಮನಿಂದ ಕಲ್ಲಾಗಿ ಇರ್ತಾಳೆ ಗೌತಮನ ಆಶ್ರಮದಲ್ಲಿ. ಅವಳನ್ನು ಕೂಡ ಶ್ರೀರಾಮಚಂದ್ರ ಉದ್ಧರಿಸ್ತಾನೆ. ವಿಶ್ವಾಮಿತ್ರನ ಜೊತೆಗೂಡಿ ಶ್ರೀರಾಮ ಅಯೋಧ್ಯೆಯನ್ನು ಬಿಟ್ಟು 10 ದಿವಸಗಳಾಗ್ತವೆ. 11ನೇ ದಿನ ಬೆಳಗ್ಗಿನ ಕಾಲದಲ್ಲಿ ಸಿದ್ಧಾಶ್ರಮದ ಮುನಿಗಳೆಲ್ಲ ಮಿಥಿಲೆಗೆ ಜನಕನ ಯಜ್ಞಕ್ಕೆ ಹೋಗಬಯಸುತ್ತಾರೆ. ಜನಕನ ಅಪೂರ್ವವಾದ ಧನಸ್ಸನ್ನು ಕಾಣಲು ಬರುವಂತೆ ಎಲ್ಲರನ್ನ ಆಹ್ವಾನಿಸ್ತಾರೆ. ವಿಶ್ವಾಮಿತ್ರನಿಗೆ ಒಳಗಿಂದ ಒಳಗೆ ಏನೋ ಒಂದು ಸಂತೋಷ. ಯಾಕಂತ ಹೇಳಿದರೆ ಅವನು ರಾಮಚಂದ್ರನನ್ನು ಕರೆಸಿಕೊಂಡು ಬಂದಂತಹ ಉದ್ದೇಶ ಫಲಿಸ್ತದೆ. ವಿಶ್ವಾಮಿತ್ರನ ಜೊತೆಗೆ ಋಷಿಗಳ ಜೊತೆಗೆ ರಾಮ ಲಕ್ಷ್ಮಣರು ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡ್ತಾರೆ. ಸಂಜೆಯ ತನಕ ಪ್ರಯಾಣ ಸಾಗಿತು. ರಾತ್ರಿ ಶೋಣ ಅಂತ ಒಂದು ನದಿ ಇದೆ, ಆ ನದಿಯಲ್ಲಿ ವಿಶ್ರಾಂತಿ ಪಡೀತಾರೆ. ರಾತ್ರಿ ಹೊತ್ತು ವಿಶ್ವಾಮಿತ್ರ ರಾಮಚಂದ್ರನಿಗೆ ಆ ಪ್ರದೇಶದ ವಿಷಯವನ್ನು ವಿವರಿಸ್ತಾನೆ. ಕುಶ ಎಂದೊಬ್ಬ ರಾಜನಿದ್ದ. ಅವನಿಗೆ 4 ಮಕ್ಕಳು, ಕುಶಾಂಬ, ಕುಶನಾಭ, ಅಧೂರ್ತ ರಜಸ್ ಮತ್ತು ವಸು. ಕುಶಾಂಬನ ರಾಜ್ಯವೇ ಕೌಶಾಂಬಿ ಅಂತ. ಕುಶನಾಭನಿಗೆ ಗಂಡು ಮಕ್ಕಳಿರಲಿಲ್ಲ. ಅದಕ್ಕಾಗಿ ಪುತ್ರೇಷ್ಟಿ ಎಂಬ ಯಾಗವನ್ನು ಮಾಡ್ತಾನೆ. ಆ ಯಾಗದ ಫಲವಾಗಿಯೇ ಹುಟ್ಟಿದ ಮಗನೇ ಗಾಧಿ. ನಾನು ಮೂಲತಃ ಕುಶವಂಶದ ಕ್ಷತ್ರಿಯ, ಅದಕ್ಕೆಂದೇ ಅವನಿಗೆ ಕೌಶಿಕ ಅಂತ ಹೆಸರಿಯುತ್ತಾನೆ. ನನಗೊಬ್ಬಳು ಅಕ್ಕ ಇದ್ದಾಳೆ, ಅವಳ ಹೆಸರು ಸತ್ಯವತಿ ಅಂತ. ಋಚಿಕ ಅಂತ ಒಬ್ಬ ಋಷಿ ಇದ್ದಾನೆ, ಅವನ ಮಡದಿ. ಅವಳು ಒಂದು ರೂಪದಿಂದ ಸ್ವರ್ಗಕ್ಕೆ ಹೋದವಳು, ಇನ್ನೊಂದು ರೂಪದಿಂದ ನದಿಯಾಗಿ ಹರಿದವಳು. ಅದೇ ಕೌಶಿಕಿ ಅಂತ ನದಿ ಅಂತ ಬರ್ತಲ್ವಾ, ಅದೇ ಈ ಕೌಶಿಕಿ ನದಿ. ಅಕ್ಕನ ಮೇಲಿನ ಪ್ರೀತಿಯಿಂದ ನಾನು ಆ ನದಿಯ ತೀರದಲ್ಲಿ ವಾಸಿಸ್ತೇನೆ. ಅಲ್ಲಿಂದ ಬಂದು ಯಾಗದ ನಿಮಿತ್ತ ಸಿದ್ಧಾಶ್ರಮದಲ್ಲಿ ನಿಲ್ತೇನೆ. ಅಲ್ಲಿಗೆ ನೀನು ಬಂದೆ, ಆದ್ದರಿಂದ ಸಿದ್ಧಾಶ್ರಮ ಅಂತ ಆಶ್ರಮದ ಹೆಸರು ಸಾರ್ಥಕ ಆಗ್ತದೆ. ಕತ್ತಲು ಕಳೆಯಿತು, ಬೆಳಕು ಹರಿಯಿತು. ಶೋಣೆಯ ತಡೆದಿಂದ ಋಷಿಯ ಪ್ರಯಾಣ ಮುಂದೆ ಸಾಗ್ತದೆ. ಮಧ್ಯಾಹ್ನದ ಹೊತ್ತು ಗಂಗೆ ಎದುರಾಗ್ತಾಳೆ. ಋಷಿಗಳು ಕೂಡ ಅಲ್ಲೇ ಮಿಂದು ಹೋಮಿಸಿದರು. ಹುತಶೇಷವನ್ನು ಉಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಶಿವನ ಹೆಂಡತಿ ಪಾರ್ವತಿಯಾದರೂ ಶಿವನ ಮಗನನ್ನು ಪಡೆದ ಭಾಗ್ಯ ಗಂಗೆಯದಾಯಿತು. ಅಗ್ನಿ ಶಿವತೇಜಸ್ಸನ್ನು ಗಂಗೆಯಲ್ಲಿ ಚೆಲ್ಲಿದ. ಅವನೇ ಷಣ್ಮುಖನಾದ. ಮುಂದೆ ನಿಮ್ಮ ವಂಶದ ಪೂರ್ವಿಕರು ಸಗರ ಯಜ್ಞ ಮಾಡಿದಾಗ ಇಂದ್ರ ಯಾಗಾಶ್ವವನ್ನು ಅಪಹರಿಸ್ತಾನೆ. ಕುದುರೆಯನ್ನು ಹುಡುಗ ಹೊರಟ ಸಗರನ ಮಕ್ಕಳು 60,000 ಮಂದಿ ಪಾತಾಳಕ್ಕೆ ಲಗೆ ಇಡ್ತಾರೆ. ಅಲ್ಲಿ ಕುದುರೆ ಇತ್ತು, ಆದರೆ ಕಪಿಲ ಮುನಿಗಳು ಆ ಸಂದರ್ಭದಲ್ಲಿದ್ದರು. ಅವರು ಕುದುರೆಯನ್ನು ತರುವ ಆ ಸಂದರ್ಭದಲ್ಲಿ ಕಪಿಲ ಮುನಿಗಳ ಕೋಪಕ್ಕೆ ತುತ್ತಾಗಿ ಬಲಿಯಾಗಿ ಸುಟ್ಟು ಬೂದಿಯಾಗ್ತಾರೆ. ಸಗರನಿಗೆ 2 ಹೆಣ್ಣಂದಿಯರು. ಮೊದಲನೇ ಅವಳು ಕೇಶಿನಿ, ಎರಡನೇ ಅವಳು ಸುಮತಿ ಅಂತ.
ಈ ಅಹಲ್ಯೆಗೆ ಗೌತಮ ಮಹರ್ಷಿಗಳು ತಮ್ಮ ತಪಸ್ಸಿನ ಉದ್ದೇಶದಿಂದ ತಪಸ್ಸನ್ನು ನಿರತರಾಗಿರ್ತಾರೆ. ಆದರೆ ಆಶ್ರಮದಲ್ಲಿ ಅಹಲ್ಯೆ ಒಬ್ಬಳೇ ಇರ್ತಾಳೆ. ಅದಕ್ಕೆಂದಲೇ ಇಂದ್ರ ಒಂದು ಉಪಾಯವನ್ನು ಮಾಡ್ತಾನೆ. ಯಾಕಂತ ಹೇಳಿದರೆ ಒಬ್ಬ ಮನುಷ್ಯನ ಅರ್ಹತೆ ಮಿತಿ ಅಂತ ಇದೆ. ಅದನ್ನು ಮೀರಿ ಈ ಗೌತಮ ತಪಸ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಆತನ ಗರ್ವವನ್ನು ಭಂಗ ಮಾಡಬೇಕು ಅಂತ ಇಂದ್ರ ಒಂದು ಉಪಾಯವನ್ನು ಮಾಡಿ, ಇಂದ್ರ ಗೌತಮನ ವೇಷದಲ್ಲೇ ಗೌತಮನ ಆಶ್ರಮಕ್ಕೆ ಬಂದು ಅಹಲ್ಯೆಯ ಮುಂದೆ ಬರ್ತಾನೆ. ಗೌತಮ ಎಲ್ಲ ಕಾಮವನ್ನು ಬಿಟ್ಟು ನಿಷ್ಠುರವಾಗಿ ಸನ್ಯಾಸಿಯಾಗಿದ್ದವನು. ಇಂದ್ರನು ಈ ಗೌತಮ ವೇಷದಲ್ಲಿ ಬಂದು ಗೌತಮನನ್ನು ನೋಡಿ ಅಹಲ್ಯೆಗೆ ಮನಸ್ಸಿನಲ್ಲಿ ಅಷ್ಟು ಸಂತೋಷ ಆಗ್ತದೆ. ತಮ್ಮ ಕಾಮನಿವೇದನೆಯನ್ನು ಅವನ ಮುಂದಿರ್ತಾನೆ. ಅವಳು ಕೂಡ ಅದಕ್ಕೆ ಒಪ್ಪಿ ಎಲ್ಲ ಒಂದು ಸುಖವನ್ನು ಪಡಿತಾಳೆ. ಆದರೆ ಇಂದ್ರ ಅಹಲ್ಯೆ ಹೇಳ್ತಾಳೆ, ನೀನು ಹೋಗು, ಈ ಗೌತಮ ಬರುವ ಹೊತ್ತಾಯಿತು. ಇಂದ್ರನ ಅವನ ಆ ರೂಪವನ್ನು ಅವಳು ತಿಳಿತಾಳೆ, ಬಿಟ್ಟು ಹೋಗುಂತ ಹೇಳ್ತಾಳೆ. ಆದರೂ ಕೂಡ ಇಂದ್ರ ಉಪಾಯವನ್ನು ಮಾಡಿ ಅವನು ಬರುವವರೆಗೆ ಕಾದು ನಾಟಕವನ್ನಾಡಿ ಗೌತಮ ಬಂದ ಮೇಲೆ ತನ್ನ ಹೆಂಡತಿಯ ಸ್ವರೂಪವನ್ನು ಅವಳಿಗೆ ನೋಡಿ ಇಬ್ಬರ ಮೇಲೂ ಸಿಟ್ಟು ಬರ್ತದೆ. ನೀನು ಪುಂಸ್ವನಾಗಿ ಹೋಗುವಂತ ಶಾಪ ಕೊಡ್ತಾನೆ ಇಂದ್ರನಿಗೆ. ಇವಳಿಗೆ ನೀನು ನನ್ನ ಯಾಗದ ಕುಂಡದಲ್ಲಿ ಭಸ್ಮೀಭೂತವಾಗಿ ಕಲ್ಲಾಗಿ ಹೋಗುವಂತ ಶಾಪ ಕೊಡ್ತಾಳೆ. ಯಾಕೆಂತ ಹೇಳಿದ್ರೆ ಗೌತಮ ಮಹರ್ಷಿ ದೊಡ್ಡ ತಪಸ್ಸನ್ನು ಮಾಡ್ತಿರ್ತಾನೆ. ಆ ತಪಸ್ಸಿನಿಂದ ಅವನನ್ನು ಆ ಮನುಷ್ಯನ ಯೋಗ್ಯತೆ ಅಂತ ಇದೆ, ಆ ಯೋಗ್ಯತೆಯನ್ನು ಅವನಿಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟೇ ಯೋಗ್ಯತೆಯನ್ನು ಅವನಿಗೆ ತರಬೇಕು ಅಂತ ಹೇಳಿ ಅವನ ಬಾಯಿಯಿಂದ ಶಾಪಗ್ರಸ್ತನಾಗಿ, ಆದರೆ ದೇವತೆಗಳಿಗೆ ಈ ಯಾವುದೇ ಶಾಪಗಳು ತಗುಲುವುದಿಲ್ಲ. ಹೆಂಡತಿಗೆ ಈ ರೀತಿಯಾಗಿ ಶಾಪವನ್ನು ಕೊಡ್ತಾನೆ. ಅವನ ಆ ಶಾಪದಿಂದ ಅವನ ತಪಸ್ಸಿನ ಎಲ್ಲ ವರ್ಚಸ್ಸುಗಳು ಕುಗ್ಗುತ್ತವೆ. ಅದೇ ರೀತಿಯಾಗಿ ಅವಳಿಗೂ ಕೂಡ ಹೇಳ್ತಾನೆ, ಶ್ರೀರಾಮಚಂದ್ರ ಈ ಮಾರ್ಗವಾಗಿ ಇಲ್ಲಿಗೆ ಬಂದಾಗ ಈ ಭೂಮಿಯನ್ನು ಸ್ಪರ್ಶ ಮಾಡ್ತಾನೆ, ಅವನ ಪಾದ ಸ್ಪರ್ಶದಿಂದ ನೀನು ಪುನಃ ಪುನೀತಳಾಗಿ ಶುದ್ಧ ಆಗ್ತಿ ಅಂತ. ಅದೇ ರೀತಿಯಾಗಿ ಶ್ರೀರಾಮಚಂದ್ರ ಈ ಮಾರ್ಗವಾಗಿ ಬಂದು ಆ ಆಶ್ರಮಕ್ಕೆ ಬಂದಾಗ ಅವಳು ಕಲ್ಲಿನ ರೂಪದಿಂದ ಎದ್ದು ತನ್ನ ಮೊದಲಿನ ರೂಪವನ್ನು ಪಡೆದು ಪುನೀತಳಾಗ್ತಾಳೆ. ಯಾಕಂದ್ರೆ ದೇವತೆಗಳ ಸಂಬಂಧದಿಂದ ಯಾವುದೇ ಹೆಣ್ಣು ಮಲಿನವಾಗುವುದಿಲ್ಲ. ಅದೇ ರೀತಿಯಾಗಿ ಶ್ರೀರಾಮಚಂದ್ರನು ಮಾರೀಚ ಮತ್ತು ಸುಬಾಹು ಎನ್ನುವ ರಾಕ್ಷಸರನ್ನು ವಧೆ ಮಾಡ್ತಾನೆ. ವಧೆ ಮಾಡಿ ಜನಕನ ಮಗಳಾದ ಅಯೋನಿಜೆಯಾದ ಸೀತೆಯನ್ನು ಕೂಡ ಸ್ವಯಂವರದಲ್ಲಿ ವರಿಸಿ ಮದುವೆಯಾಗಿ ಅಯೋಧ್ಯೆಯಲ್ಲಿ 21,000 ವರ್ಷ ರಾಜ್ಯಭಾರವನ್ನು ಮಾಡಿ ಎಲ್ಲ ಪ್ರಜೆಗಳಿಗೂ ಅಚ್ಚುಮೆಚ್ಚಾಗಿ ಪ್ರಪಂಚದಲ್ಲಿ ಯಾವ ರೀತಿ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿಯಾಗಿರಬೇಕು ಅಂತ ತೋರಿಸಿಕೊಡ್ತಾನೆ. ಅದರಂತೆ ನಾವೆಲ್ಲರೂ ಜೀವಿಸೋಣ, ಅವನ ಆದರ್ಶವನ್ನು ನಾವು ಕೂಡ ಪಾಲಿಸೋಣ ಅಂತ ಹೇಳ್ತಾ ಈ ರಾಮನವಮಿಯ ಶುಭ ಸಂದರ್ಭದಲ್ಲಿ ಶ್ರೀರಾಮನ ಮಹಾತ್ಮೆಯನ್ನು ಯಥಾಶಕ್ತಿಯಾಗಿ ಕಿಂಚಿತ್ ತಿಳಿದುಕೊಂಡಿದ್ದೇವೆ. ಇದು ರಾಮನ ವ್ಯಕ್ತಿತ್ವವನ್ನು ತಿಳಿದುಕೊಂಡ ಅವನ ಒಂದಂಶವನ್ನು ನಾವೀಗ ತಿಳಿದುಕೊಳ್ಳಲಿಲ್ಲ. ಯಥಾಶಕ್ತಿಯಾಗಿ ನಾವು ಕೇಳಿದ್ದೇವೆ. ಕೇಳಿದ್ರಿಂದ ಆ ಎಲ್ಲ ರಾಮನ ಕೀರ್ತನೆಗಳಿಂದ ನಮಗೂ ಹಾಗೂ ಎಲ್ರಿಗೂ ಕೇಳಲಿಕ್ಕೆ ಬಂದ ನಿಮ್ಗೆಲ್ರಿಗೂ ರಾಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಎಲ್ಲ ಈ ಮಾತನ್ನು ಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ಯ ಹರತು. ಶ್ರೀಕೃಷ್ಣಾರ್ಪಣಮಸ್ತು.